ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಕನ್ನಡ ಜನತೆಗೆ ನಮ್ಮ ಫಸ್ಟ್ ಪಾಡ್ಕಾಸ್ಟ್ ಆಗಿರುವ ಅನ್ಸ್ಕ್ರಿಪ್ಟೆಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಜೊತೆ ಇಲ್ಲಿದ್ದಾರೆ ಸ್ವಾತಿ ಕುಲಕರ್ಣಿ ಅವರು. ದ ಮೋಸ್ಟ್ ಪ್ರಿಟಿಯೆಸ್ಟ್ ಲೇಡಿ, ದ ಮೋಸ್ಟ್ ಡೌನ್ ಟು ಅರ್ತ್ ಲೇಡಿ ಅಂಡ್ ವೆರಿ ಫೇಮಸ್ ಕಾಂಟೆಂಟ್ ಕ್ರಿಯೇಟರ್ ಆಗಿರುವ ಸ್ವಾತಿ ಕುಲಕರ್ಣಿ ಅಲಿಯಾಸ್ ಫಂಡಾ ಹುಡುಗಿಗೆ ಸ್ವಾಗತ ಸುಸ್ವಾಗತ. Thank you so much. Thanks for the compliment. Thank you. ಓಕೆ, ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ? ಫಂಡಾ ಹುಡುಗಿಯಿಂದ ಸ್ಟಾರ್ಟ್ ಮಾಡ್ಲಾ ಅಥವಾ ಸ್ವಾತಿ ಕುಲಕರ್ಣಿಯಿಂದ ಸ್ಟಾರ್ಟ್ ಮಾಡ್ಲಾ? I think ಫಂಡಾ ಹುಡುಗಿಗೆ ಐಡೆಂಟಿ ಸಿಕ್ಕಿದೆ ಸ್ವಾತಿ ಕುಲಕರ್ಣಿಯಿಂದ. ಸೊ ಬೇಸಿಕ್ಲಿ ಸ್ವಾತಿ ಅವರೇ, ನಿಮ್ಗೆ ಯಾವಾಗ ಈ ಕಾಂಟೆಂಟ್ ಕ್ರಿಯೇಷನ್ ಅನ್ನೋದು ಬೇಸಿಕ್ ಐಡಿಯಾ ಯಾವಾಗ ಬಂತು ನಿಮಗೆ? ಅಂದ್ರೆ ನಾನು ಆಲ್ಮೋಸ್ಟ್ 7th 8th ಸ್ಟ್ಯಾಂಡರ್ಡ್ ಇದ್ದಾಗಿಂದ ಬಿಸ್ನೆಸ್ ಜರ್ನಲಿಸ್ಟ್ ಆಗ್ಬೇಕಂತ ಇತ್ತು. ಸೊ ಬಿಸ್ನೆಸ್ ಜರ್ನಲಿಸಂ ಪರ್ಸ್ಯೂ ಮಾಡ್ಬೇಕಾದ್ರೆ ಇದರ್ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಕಮ್ಯುನಿಕೇಶನ್ ಬೇಕಿತ್ತು, ಇಲ್ಲ ದಟ್ ಫೌಂಡೇಶನ್ ಇನ್ ಕಾಮರ್ಸ್ ಬೇಕಿತ್ತು. ಸೊ ಐ ಥಾಟ್ ಲಾಕ್ ಡೌನ್ ಟೈಮ್ ಅಲ್ಲಿ, ಐ ಥಿಂಕ್ ನಂದು ಅವಾಗ 10th ಗ್ರೇಡ್ ಮುಗ್ದಿತ್ತು. ಸೊ ಐ ಥಾಟ್ ವೈ ನಾಟ್ ಸ್ಟಾರ್ಟ್ ವಿತ್ ದ ಕಾಂಟೆಂಟ್ ಕ್ರಿಯೇಷನ್. ನಾನು ಅವಾಗ ಇಂಗ್ಲಿಷ್ ಅಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದೆ, ಬಿಸ್ನೆಸ್ ವಿಡಿಯೋಸೇ. ಅದು ನನ್ನ ಪರ್ಸನಲ್ ಪೇಜ್ ಅಲ್ಲಿ ಹಾಕ್ತಾ ಇದ್ದಾಗ ಐ ಗಾಟ್ ವೆರಿ ಗುಡ್ ರೆಸ್ಪಾನ್ಸ್. ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಅಂದ್ರೆ ಲೈಕ್ ನನ್ನ ಸುತ್ತಮುತ್ತ ಯಾರು ಮಾಡ್ತಾ ಇರಲಿಲ್ಲ ಆ ಟೈಪ್ ಆಫ್ ಕಾಂಟೆಂಟ್ ಅವಾಗ. ಸೊ ಹಾಗೆ ಫಂಡಾ ಗರ್ಲ್ ಇನ್ ಜರ್ನಿ ಶುರು ಆಯ್ತು, ಇನ್ಸ್ಟೆಡ್ ಆಫ್ ಫಂಡಾ ಹುಡುಗಿ. ಅಂಡ್ ದೆನ್ ಐ ಸ್ವಿಚ್ ಟು ಕನ್ನಡ. ಯಾಕಂದ್ರೆ ನಮ್ಮ ಭಾಷೆಯಲ್ಲಿ ಕನ್ನಡದಲ್ಲಿ ಅವಾಗ ಯಾರು ಕ್ರಿಯೇಟ್ ಮಾಡೋರಿರ್ಲಿಲ್ಲ ಈ ಜಾನರ್ ಅಲ್ಲಿ, ಬಿಸ್ನೆಸ್ ಜಾನರ್ ಅಲ್ಲಿ. ಸೊ ದಟ್ಸ್ ವೆನ್ ಐ ಸ್ಟಾರ್ಟೆಡ್ ಫಂಡಾ ಹುಡುಗಿ ಚಾನಲ್. ನಮ್ಮ ಸುತ್ತಮುತ್ತ ಆಗ್ತಿರುವಂತ ಬಿಸ್ನೆಸ್ ಡೆವಲಪ್ಮೆಂಟ್, ಸ್ಟಾರ್ಟ್ಅಪ್ಸ್ ಅಥವಾ ನಮ್ಮ ಎಕನಾಮಿಕಲ್ ಚೇಂಜ್ ಆಗ್ತಿರುವಂತ ಚೇಂಜಸ್ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಅಂಡ್ ರೆಸ್ಪಾನ್ಸ್ ವಾಸ್ ರಿಯಲಿ ಗುಡ್. ಸೊ ಹಾಗೆ ಶುರು ಆಗಿದ್ದು ಜರ್ನಿ. ಓಕೆ, ಇವಾಗ ಕಾಂಟೆಂಟ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದೊಂದು ಐಡಿಯಾ ಇತ್ತು, ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಐಡಿಯಾ ಇತ್ತು. ಬ್ಯಾಕಪ್ ವರ್ಕ್ ಹೆಂಗಿತ್ತು ನಿಮಗೆ? ಯಾರ್ದಾದ್ರೂ ಸಪೋರ್ಟ್ ಇತ್ತಾ? ಬಿಕಾಸ್ ಎಡಿಟಿಂಗ್ ಆಗಿರ್ಬೋದು, ದ ಕಾಂಟೆಂಟ್ ಕ್ರಿಯೇಷನ್ ಐಡಿಯಾಲಜೀಸ್ ಆಗಿರ್ಬೋದು, ಅದೆಲ್ಲ ಇಟ್ ವಾಸ್ ಓನ್ಲಿ ಸ್ವಾತಿ ಕುಲಕರ್ಣಿ ಹೂ ವಾಸ್ ಒನ್ ಮ್ಯಾನ್ ಆರ್ಮಿ ತರ ಅಥವಾ ಒನ್ ವುಮೆನ್ ಆರ್ಮಿ ತರ ಕ್ರಿಯೇಟ್ ಮಾಡಿದ, ಅಥವಾ ಯು ಹ್ಯಾಡ್ ಸಮ್ ಸಪೋರ್ಟ್, ಬ್ಯಾಕ್ ಅಂಡ್ ಸಪೋರ್ಟ್ ಏನಾದ್ರು? ಇನಿಷಿಯಲಿ ಎಸ್, ಒನ್ ಮ್ಯಾನ್ ಆರ್ಮಿನೇ ಇತ್ತು. ಹೇಗೆ ಶುರು ಆಯ್ತಂದ್ರೆ ಲೈಕ್ ಮೊದಲು ಸಹ ನಾನು ಸುಮಾರು ಸತಿ ಇದನ್ನ ಹೇಳಿದೀನಿ. ನಾನು ಅವಾಗ 10th ಸ್ಟ್ಯಾಂಡರ್ಡ್ ICSE ಅಲ್ಲಿ ಇದ್ನಲ್ಲ. ಸೊ ನಮ್ಮ ಗೈಡ್ಸ್ ಎಲ್ಲ ಇಷ್ಟು ದಪ್ಪ ಇತ್ತು. ಸೊ ಆತರ ಒಂದ್ 2-3 ಗೈಡ್ ಇಟ್ಕೊಂಡು ದಟ್ ವಾಸ್ ಮೈ ಟ್ರೈಪಾಡ್ ಸ್ಟ್ಯಾಂಡ್. ಅಂಡ್ ನಮ್ಮ ಅಮ್ಮನ ದುಪ್ಪಟ್ಟನೆ ವಾಸ್ ಮೈ ಗ್ರೀನ್ ಸ್ಕ್ರೀನ್. ಸೊ ದಟ್ ಇಸ್ ಹೌ ಐ ಸ್ಟಾರ್ಟೆಡ್ ವಿತ್ ಮೈ ಡ್ಯಾಡ್ಸ್ ಫೋನ್. ಅವಾಗ ನಂದು ಫೋನ್ ಇರ್ಲಿಲ್ಲ, ಬಿಕಾಸ್ ಆಬ್ವಿಯಸ್ಲಿ ಸ್ಕೂಲ್ ಅಲ್ಲಿ ಇದ್ದಾಗೆಲ್ಲ ಫೋನ್ ಕೊಡ್ಸಲ್ಲ. ಸೊ ನಮ್ಮ ಅಪ್ಪನ ಫೋನ್ ಇಂದ ರೆಕಾರ್ಡ್ ಮಾಡ್ಲಿಕ್ಕೆ ಶುರು ಮಾಡಿದೆ, ಅಲ್ಲೇ ಅಪ್ಲೋಡ್ ಮಾಡಿದೆ. ಇನ್ಫ್ಯಾಕ್ಟ್ ಇವಾಗ್ಲೂ ನೀವು ಏನಾದ್ರು ನನ್ನ ಫಸ್ಟ್ ವಿಡಿಯೋ ನೋಡಿದ್ರೆ ಅದರಲ್ಲಿ ಕ್ಯಾಮ್ರಾ ಆಂಗಲ್ ಚೆನ್ನಾಗಿರಲ್ಲ, ಆಡಿಯೋ ಚೆನ್ನಾಗಿರಲ್ಲ, ಬ್ಯಾಕ್ ಗ್ರೌಂಡ್ ಅಲ್ಲಿ ಡ್ರಿಲ್ಲಿಂಗ್ ವಾಯ್ಸ್ ಅದು ಇದು ಎಲ್ಲ ಕೇಳಿಸ್ತಾ ಇರತ್ತೆ. ಬಟ್ ದಟ್ ಇಸ್ ಹೌ ಐ ಸ್ಟಾರ್ಟೆಡ್. ಆಮೇಲೆ ಹೋಗ್ತಾ ಐ ಗಾಟ್ ಇನ್ ಓಕೆ ದೇ ಸಮಥಿಂಗ್ ಕಾಲ್ಡ್ ಎಡಿಟಿಂಗ್. ಈ ತರ ಪಿಕ್ಚರ್ಸ್ ಎಲ್ಲ ಹಾಕ್ಬೋದು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎನ್ಹಾನ್ಸ್ ಮಾಡಿದ್ರೆ ಓಕೆ ಇಟ್ ಕ್ಯಾನ್ ಅಟ್ರಾಕ್ಟ್ ಆಡಿಯನ್ಸ್. ಇವಾಗ ನಂದೇ ಆದಂತ ಒಂದು ಎಡಿಟಿಂಗ್ ಟೀಮ್ ಇದೆ, ಹಾಗೂ ಶೂಟ್ ಮಾಡ್ಲಿಕ್ಕೆ ಸಹ ನಂದೊಂದು ಟೀಮ್ ಇದೆ. ಸೊ ಇನಿಷಿಯಲಿ ಐ ಸ್ಟಾರ್ಟ್ ಆಫ್ ಅಲೋನ್, ಬಟ್ ಇವಾಗ ಒಂದು ಟೀಮ್ ಬಿಲ್ಡ್ ಮಾಡಿದ್ದೀನಿ. ಐ ಥಿಂಕ್ ದಟ್ ಇಸ್ ವಾಟ್ ಐ ಆಮ್ ರಿಯಲಿ ಪ್ರೌಡ್ ಆಫ್, ದಟ್ ಐ ಕ್ಯಾನ್ ಹ್ಯಾವ್ ಪೀಪಲ್ ಟು ಹೆಲ್ಪ್ ಮೀ ವಿತ್ ಮೈ ಕಾಂಟೆಂಟ್. ಇಟ್ಸ್ ರಿಯಲಿ ಗುಡ್. ಈ ಕಾಂಟೆಂಟ್ ಕ್ರಿಯೇಷನ್ ಮಾಡೋ ಟೈಮಲ್ಲಿ ಎವ್ರಿಥಿಂಗ್ ವಾಸ್ ಸೆಟ್. ಓಕೆ, ವಿಡಿಯೋಸ್ ಮಾಡ್ಬೇಕು, ನಾನು ಈ ತರ ಕಾಂಟೆಂಟ್ ಕ್ರಿಯೇಟ್ ಮಾಡ್ಬೇಕು ಅಂತಿದ್ದಾಗ ವೈ ನಿಮ್ ಕಾಂಟೆಂಟ್ ಕ್ರಿಯೇಷನ್ಗೆ ಫಂಡಾ ಹುಡುಗಿ ಅಂತಾನೆ ನೇಮಿಂಗ್ ಕೊಡ್ಸಿ? ಹಿಂದೆ ಏನಾದ್ರು ಕ್ರೇಜಿ ಸ್ಟೋರೀಸ್ ಇದೆಯಾ? ಕ್ರೇಜಿ ಸ್ಟೋರಿ ಆತರ ಏನಿಲ್ಲ. ಇಟ್ ವಾಸ್ ಆಕ್ಚುಲಿ ಬ್ರೈನ್ ಸ್ಟಾರ್ಮಿಂಗ್. ನಾನು ನಮ್ಮಮ್ಮ ನಮ್ಮಪ್ಪ ಮಧ್ಯೆ ಹೆಸರು ಏನ್ ಇಡ್ಬೇಕು ಅಂತ. ಯಾಕಂದ್ರೆ ಅವಾಗ ನಾನ್ ನೋಡ್ತಿರೋಂತ ವಿಡಿಯೋಸ್ ಅಲ್ಲೆಲ್ಲ ಬರೀ ಸ್ವಾತಿ ಕುಲಕರ್ಣಿ ಅಂತ ಇಟ್ರೆ ಮೇ ಬಿ ಜನ ನೋಡ್ಲಿಕ್ಕಿಲ್ಲ, ಸಮಥಿಂಗ್ ಏನಾದ್ರು ಡಿಫ್ರೆಂಟ್ ಆಗಿಟ್ರೆ ನೋಡ್ಬೋದೇನೋ ಅಂತ ಅನ್ಕೊಂಡೆ. ಹೀಗೆ ಮಾಡ್ತಾ ಫಂಡಮೆಂಟಲ್ ಅನ್ನೋ ಒಂದು ವರ್ಡ್ ಇಂಟ್ರೆಸ್ಟಿಂಗ್ ಅನಿಸ್ತು. ಯಾಕಂದ್ರೆ ನಾನು ಮಾತಾಡ್ತಿರೋದು ಬೇಸಿಕ್ಸ್ ಆಫ್ ಆಲ್ ದ ಬಿಸ್ನೆಸ್ ಕಾನ್ಸೆಪ್ಟ್ಸ್ ಬಗ್ಗೆ. ಸೊ ಫಂಡಮೆಂಟಲ್ ವರ್ಡ್ ಸುತ್ತಮುತ್ತ ವರ್ಡ್ ಪ್ಲೇ ಮಾಡಿದಾಗ ಅನಿಸ್ತು ಓಕೆ ಮೇ ಬಿ ಫಂಡಾ ಇಸ್ ಸಮಥಿಂಗ್ ಯುನೀಕ್ ಅಂಡ್ ಕೂಲ್. ಹಿಂದಿಯಲ್ಲೆಲ್ಲ ಫಂಡಾ ಅಂತ ಯೂಸ್ ಜಾಸ್ತಿ ಮಾಡ್ತಾರೆ ವರ್ಡ್. ಸೊ ಆತರ ನಾನು ಫಂಡಾ ಅಂತ ಇಟ್ಕೊಂಡೆ. ಅಂಡ್ ದೆನ್ ಹುಡುಗಿ, ಲೈಕ್ ಕರ್ನಾಟಕದ ಹೊಡಿದೀನಿ, ಸೊ ಕನ್ನಡ ಎಲಿಮೆಂಟ್ ಹುಡುಗಿ. ದಟ್ ವೆರಿ ರ್ಯಾಂಡಮ್ಲಿ ಫಂಡಾ ಹುಡುಗಿ. ಆಮೇಲೆ ಚೇಂಜ್ ಮಾಡ್ಬೇಕಂತ ಸಹ ಅನ್ಕೊಂಡೆ, ಆದ್ರೆ ಅಷ್ಟರಲ್ಲಿ ಸುಮಾರು ಜನ ಬಂದು ರೆಕಗ್ನೈಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಫಂಡಾ ಹುಡುಗಿ ಅಲ್ಲ ಅಂತ. ಓಕೆ, ಜನರಿಗೆ ಇಷ್ಟ ಆಗಿದೆ ಹೆಸರು, ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅಂದ್ರೆ ವೈ ನಾಟ್ ಜಸ್ಟ್ ಗೋ ವಿತ್ ಇಟ್ ಅಂತ ಅಷ್ಟೇ. ನಿಮ್ ಫಸ್ಟ್ ಫಂಡಾ ಹುಡುಗಿ ಪೋಸ್ಟ್ ಬಂದಿದ್ದು ಆನ್ June 4th 2021 ಅಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್. ದ ಸೆಕೆಂಡ್ ಆಟೋಮ್ಯಾಟಿಕ್ ಫಸ್ಟ್ ವಿಡಿಯೋ ಬಂದಿದ್ದು ನಿಮ್ದು June 5th ನೀವು ರಿಲೀಸ್ ಮಾಡಿದ್ರಿ ನೆಕ್ಸ್ಟ್ ವಿಡಿಯೋ, ವಿಚ್ ವಾಸ್ ಉತ್ತರ ಕರ್ನಾಟಕ ಶೈಲಿನಲ್ಲಿ, ವಿಚ್ ವೆಂಟ್ 1.2K views. ಹೌ ವಾಸ್ ಯುವರ್ ಫೀಲಿಂಗ್? ಬಟರ್ಫ್ಲೈಸ್ ಏನಾದ್ರು ಇತ್ತಾ?
ದ ರೆಸ್ಪಾನ್ಸ್ ನೋಡಿ ನಿಮಗೆ ಹೆಂಗ್ ಅನಿಸ್ತು? ಫಸ್ಟ್ಲಿ ಕುಡೋಸ್ ಟು ದ ರಿಸರ್ಚ್, ಲೈಕ್ ಎಂಡ್ ವರ್ಗು ಹೋಗಿ ನೋಡಿದಿರ ಯಾವ್ದು ಫಸ್ಟ್ ಪೋಸ್ಟ್ ಹಾಕಿದಂತ. ಸೆಕೆಂಡ್ಲಿ ಅದು ರ್ಯಾಂಡಮ್ ಆಗಿ ಒಂದ್ ಕಾಲೇಜ್ ವಿಡಿಯೋಗಂತ ನಾನು ಶೂಟ್ ಮಾಡಿದ್ದೆ ಆ ಒಂದು ವಿಡಿಯೋ. ಸೊ ಹೇಗೆ ರೀಲ್ಸ್ ವರ್ಕ್ ಆಗತ್ತೆ ಅಂತ ನಾನು ಅದನ್ನ ಪೋಸ್ಟ್ ಮಾಡಿದ್ದು. ಅವಾಗ 1000 ವ್ಯೂಸ್, 1K ಬರತ್ತಲ್ಲ ನೋಟಿಫಿಕೇಶನ್, ಯೋರ್ ರೀಲ್ ಹ್ಯಾಸ್ ಕ್ರಾಸ್ಡ್ 1K ವ್ಯೂಸ್. ನಾನ್ ನೋಡಿದ ತಕ್ಷಣ ಶಾಕ್, 1K ರೀಚ್ ಆಗಿದ್ಯಾ ಅಂತ. ಓಕೆ 1K ವಿಡಿಯೋಸ್ ಅಂದ್ರೆ ಜನ ನೋಡ್ತಾ ಇದಾರೆ. ಇವಾಗ ಇಟ್ಸ್ ಈಸಿಯರ್ ಟು ಗೆಟ್ 1K 2K ವ್ಯೂಸ್. But then back then when Reels was just introduced as a concept during lockdown, okay, 1K was very surprising. It was like just introduced because TikTok ಅವಾಗ ತಾನೇ ಡ್ರಾಪ್ ಆಗಿ ರೀಲ್ಸ್ ಬಂದಿತ್ತು, and 1K views is like huge. Yeah, that time it was very big. Yeah, very big. So ground level ಅಲ್ಲಿ ನೀವು ಕಾಂಟೆಂಟ್ ಕ್ರಿಯೇಷನ್ ಶುರು ಮಾಡ್ತಾ ಹೋದ್ರಿ, ಗ್ರೌಂಡ್ ಲೆವೆಲ್ ಅಲ್ಲಿ ಲೈಕ್ಸ್ ಬರ್ತಾ ಇತ್ತು. ದ ಸೆಕೆಂಡ್ ವಿಡಿಯೋ ನಿಮ್ದು ಹೈಯೆಸ್ಟ್ ಲೈಕ್ಸ್ ಬಂದು 17.2K. Correct. ಸೊ ಹೌ 1K ಗ್ರೌಂಡ್ ಲೆವೆಲ್ ಅಲ್ಲಿರೋ ವಿಡಿಯೋಸ್ ಬಂದು ನಿಮಗೆ 17K ರೀಚ್ ಸಿಕ್ತಾಗ ಹೌ ವಾಸ್ ಯುವರ್ ಫೀಲ್? ವರ್ ಯು ಎನ್ಕರೇಜ್ಡ್ ಮೋರ್ ಆರ್ ಬೂಸ್ಟೆಡ್ ಮೋರ್, ಅಥವಾ ಇನ್ನ ಕಾಂಟೆಂಟ್ ಜಾಸ್ತಿ ಮಾಡ್ಬೇಕಪ್ಪ ಅಂತ ಏನಾದ್ರು ರಿಯಲೈಸೇಷನ್? Honestly, ಅವಾಗ it was a roller coaster of emotion. I still remember. ಯಾಕಂದ್ರೆ even I am new to Instagram. Like it's not like ನಾನು Instagram algorithm ಬಗ್ಗೆ ಗೊತ್ತಿದೆ ಅಥವಾ ಬೇರೆ ಕ್ರಿಯೇಟರ್ಸ್ ನ ಫಾಲೋ ಮಾಡ್ತಿದ್ದೀನಿ, ಆತರ ಏನೂ ಇಲ್ಲ. Even I am very new to the space. So first video 1,000 was only like ಯಪ್ಪ 1,000 ಜನ ನೋಡಿದ್ದಾರೆ ನನ್ನ ವಿಡಿಯೋ ತರ ಇತ್ತು. ಸೆಕೆಂಡ್ ವಿಡಿಯೋ ಅಲ್ಲಿ 17,000 ಜನ ಲೈಕ್ ಮಾಡಿದ್ದಾರೆ. ಇಟ್ಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಥಿಂಗ್ ಫಾರ್ ಮೀ. ಅವಾಗ ಐ ಆಮ್ ಗೆಟಿಂಗ್ ಕಮೆಂಟ್ಸ್, ರಿಪ್ಲೈಸ್, ಸ್ಟೋರೀಸ್ ಎಲ್ಲ DMs ಅಲ್ಲೆಲ್ಲ ಬರ್ತಿತ್ತಲ್ಲ. ಸೊ DMs ಅಲ್ಲಿ ಬಂದ ತಕ್ಷಣ ದೇರ್ ಆರ್ ಗುಡ್ ಕಮೆಂಟ್ಸ್ ಅಂಡ್ ದೆನ್ ಬ್ಯಾಡ್ ಒನ್ಸ್ ಆಲ್ಸೋ. ಸೊ ಸುಮಾರು ಜನ ಎನ್ಕರೇಜ್ ಮಾಡ್ತಾ ಇದ್ರು, ಕನ್ನಡದಲ್ಲಿ ಯಾರು ಈ ತರ ಒಂದು ಕಾಂಟೆಂಟ್ ಮಾಡೋರು ಬಂದಿದ್ದಾರೆ. ಸೊ ಈ ತರ ಎಂಕರೇಜ್ಮೆಂಟ್ ಸಿಕ್ಕಿದಾಗ ಐ ವಾಸ್ ಲೈಕ್ ಓಕೆ ದಟ್ಸ್ ಅ ಗುಡ್ ಥಿಂಗ್. ಅಟ್ ದ ಸೇಮ್ ಟೈಮ್ ಐ ಆಮ್ ನಾಟ್ ಯೂಸ್ ಟು ಟೇಕಿಂಗ್ ಇನ್ ದ ನೆಗೆಟಿವ್ ಸೈಡ್ ಆಫ್ ದ ಸೋಷಿಯಲ್ ಮೀಡಿಯಾ. ಸೊ ಅವಾಗ ಒಂದಷ್ಟು ಜನ ನೀವು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಯಾಕೆ ಮಾತಾಡ್ತಾ ಇದ್ದೀರಾ, ನೀವು ಎಲ್ಲರಿಗೂ ರೀಚ್ ಆಗ್ಬೇಕು ಇಡೀ ಕರ್ನಾಟಕಕ್ಕೆ, ಸೊ ನೀವು ಎಲ್ಲರಿಗೂ ತಿಳಿಯುವಂತ ಭಾಷೆ ಮಾತಾಡಿ. ದೀಸ್ ವರ್ ದ ಇನಿಷಿಯಲ್ ಕಮೆಂಟ್ಸ್ ವಾಟ್ ಐ ಹ್ಯಾಡ್ ಗಾಟ್. ಸೊ ಅವಾಗ ಓಕೆ ಈ ತರಾನು ಜನ ನೋಡ್ತಾರ. ಇಟ್ ವಾಸ್ ಕನ್ಫ್ಯೂಸಿಂಗ್ ಅಂಡ್ ಐ ಥಿಂಕ್ ಐ ಗಾಟ್ ಅಡ್ಜಸ್ಟೆಡ್ ವಿತ್ ಟೈಮ್ ಅದ್ರ ಜೊತೆಗೆ. ಅಂಡ್ ನೆಕ್ಸ್ಟ್ ಥಿಂಗ್ ಒಂದು, ಇವಾಗ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇರ್ತೀರಾ, ನೆಗೆಟಿವ್ ಆಸ್ ಸಚ್ ನೀವ್ ಹೇಳ್ದಂಗೆ ನೆಗೆಟಿವ್ ಕಮೆಂಟ್ಸ್ ಇರುತ್ತೆ, ಪಾಸಿಟಿವ್ ಕಮೆಂಟ್ಸ್ ಇರುತ್ತೆ. ಯಾವತ್ತಾದ್ರೂ ನೆಗೆಟಿವ್ ಕಮೆಂಟ್ಸ್ ಇಂದ ಎಲ್ಲೋ ನೋ ದಿಸ್ ಇಸ್ ನಾಟ್ ಮೈ ದ ವೇ, ನನ್ ಅನ್ಕೊಂಡಿರೋ ತರ, ನಾನ್ ಥಿಂಕ್ ಮಾಡಿರೋ ತರ ಹೋಗ್ತಾ ಇಲ್ಲ, ಶುಡ್ ಐ ಟೇಕ್ ಅ ಸ್ಟೆಪ್ ಬ್ಯಾಕ್ ಅಂತ ಯಾವತ್ತಾದ್ರೂ ನಿಮಗೆ ಅನ್ಸಿದ್ಯಾ? ಸುಮಾರು ಸತಿ ಅನ್ಸಿದೆ. ಯಾಕಂದ್ರೆ ಒಂದ್ ವಿಡಿಯೋ ಹೋಗೋದ್ರಿಂದ ಸುಮಾರಷ್ಟು ಹೊತ್ತು ಟೈಮ್ ನಾವು ರಿಸರ್ಚ್ ಅಲ್ಲಿ ಹಾಕ್ತಿವಿ. ಆಲ್ಮೋಸ್ಟ್ 30 seconds ವಿಡಿಯೋಗೆ 2-3 hours ಮಿನಿಮಮ್ ಆಫ್ ರಿಸರ್ಚ್ ಹೋಗುತ್ತೆ. ಅಂಡ್ ದೆನ್ ಎಡಿಟಿಂಗ್ ಅಲ್ಲೂ ಟೈಮ್ ಹಿಡಿಯುತ್ತೆ, ಅಂಡ್ ದೆನ್ ಶೂಟಿಂಗ್ ಅಲ್ಲೂ ಟೈಮ್ ಹಿಡಿಯುತ್ತೆ. ಆಫ್ಟರ್ ಆಲ್ ದಿ ಎಫರ್ಟ್ಸ್ 30 seconds ಕ್ಲಿಪ್ ರೆಡಿ ಆಗುತ್ತೆ. ಆ ಶೂಟ್ ಆಗ್ಲಿಕ್ಕೆ ಸಹ ನಾವು ಆಲ್ಮೋಸ್ಟ್ 1 hour ಪ್ರೆಪ್ ಟೈಮ್ ಇರುತ್ತೆ. ಸೊ ಸಡನ್ ಆಗಿ ವೆನ್ ಪೀಪಲ್ ಆರ್ ನಾಟ್ accepting the video how you have projected it to be, ಅದು ಒಂಥರ it gives a very negative vibe. ಯಾಕಂದ್ರೆ if they comment on the content, ನಾನು ಅದನ್ನ accept ಮಾಡ್ತೀನಿ. ಸೇಮ್ ಓಕೆ ಈ ಇನ್ಫಾರ್ಮೇಶನ್ ಈ ತರ ವರ್ಕ್ ಮಾಡಿ ನೀವು ಹೇಳಿದ್ರಿ ಅಂದ್ರೆ ಏನೋ ಬೆಟರ್ ಆಗಿ ರೀಚ್ ಆಗ್ತಿತ್ತು, ಅಥವಾ ನೀವೇನಾದ್ರು ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ರಿ ಅಂದ್ರೆ ಯು ಶುಡ್ ಹ್ಯಾವ್ ಟೋಲ್ಡ್ ಮೀ ಇನ್ ದಟ್ ವೇ. ಬಟ್ ಅದು ಪರ್ಸನಲ್ ಆಗಿ ಕಮೆಂಟ್ ಮಾಡ್ತಾರೆ, ಲೈಕ್ ಮೇ ಬಿ ದ ವೇ ಐ ಆಮ್ ಟಾಕಿಂಗ್ ಅಥವಾ ನನ್ನ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ. ವೆನ್ ದೇ ಡೂ ದಟ್ ಇಸ್ ವೆರಿ ಡಿಸ್ಕರೇಜಿಂಗ್. ಆದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅರ್ಥ ಆಯ್ತು ಇದೆಲ್ಲ ಅವ್ರು ಎಲ್ಲೋ ಫ್ರಸ್ಟ್ರೇಷನ್ ಆಗ್ತಿರೋದೆಲ್ಲ ನಮ್ ವಿಡಿಯೋಸ್ ಅಲ್ಲಿ ತೆಗಿತಾ ಇದ್ದಾರೆ. 1 hour ಜಸ್ಟ್ 30 minutes 30 seconds ಕ್ಲಿಪ್ ನೋಡೋದ್ರಿಂದ ಎಷ್ಟು ಶ್ರಮ ಇರುತ್ತೆ ಅಂತ ದೇ ಜಸ್ಟ್ ಡೋಂಟ್ ಥಿಂಕ್ ಅಬೌಟ್ ಇಟ್. And good that you have overcome everything and you have reached to such a point ಅನ್ನೋದು ತುಂಬಾ like it is a very proud moment. And ನನಗೆ ಕ್ಯೂರಿಯಸ್ ಆಗಿರೋದು, ಯು ಆರ್ ವೆರಿ ಫ್ಲೂಯೆಂಟ್ ಇನ್ ಮೆನಿ ಲ್ಯಾಂಗ್ವೇಜಸ್. ಆಸ್ ಐ ಸ್ವಲ್ಪ ನಿಮ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದಾಗ, ವೈ ಕನ್ನಡ, ವೈ ನಾಟ್ ಅದರ್ ಲ್ಯಾಂಗ್ವೇಜಸ್? ಯಾಕೆ ಕನ್ನಡನೇ ಅಂತ ಯಾಕೆ ಶುರು ಮಾಡ್ತಾರೆ? ನನ್ನ ಮಾತೃಭಾಷೆ ಕನ್ನಡ, ಹುಟ್ಟಿರೋದು ಕರ್ನಾಟಕದಲ್ಲಿ. ಸೊ ಕನ್ನಡ ಬಿಟ್ಟು ಬೇರೆ ಭಾಷೆ ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ನಮ್ ಭಾಷೆನ ಯಾಕೆ ಬಿಟ್ಕೊಡ್ಬೇಕು ಬೇರೆ ನಮ್ಗೆ ಗೊತ್ತಿರೋದ್ರಿಂದ. ಸೊ ದಟ್ ಇಸ್ ವೈ ಕನ್ನಡ. ಮೋರ್ ಓವರ್ ನಾನ್ ಪ್ರೈಮರಿಲಿ ಫಂಡ ಹುಡುಗಿ ಸ್ಟಾರ್ಟ್ ಮಾಡಿದ್ದು ನನ್ನ ಬಿಸ್ನೆಸ್ ಜರ್ನಲಿಸಮ್ಗೋಸ್ಕರ. ಆದ್ರೆ ನಾನ್ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಾ ಮಾಡ್ತಾ ಸುಮಾರು ಜನ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ಅಥವಾ ಮಾತಾಡಿದಾಗ ಗೊತ್ತಾಗಿದೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿನೇ ಎಷ್ಟೊಂದು
ಬಿಸ್ನೆಸ್ ಅಥವಾ ಸ್ಟಾರ್ಟ್ಅಪ್ಸ್ ಅಲ್ಲಿ ಎಷ್ಟು ಪೊಟೆನ್ಶಿಯಲ್ ಇದೆ ಅಂದ್ರೆ ಅದನ್ನ ನಾವು ಇಡೀ ಜಗತ್ತಿಗೆ ತೋರಿಸ್ಬೇಕು. ಬಟ್ ದೇರ್ ಶುಡ್ ಬಿ ಅ ಪ್ಲಾಟ್ಫಾರ್ಮ್ ಟು ಕಮ್ಯುನಿಕೇಟ್ ದಿಸ್. ಸೊ ಫಂಡಾ ಹುಡುಗಿ ನಾನು ಆ ಒಂದು ವಿಡಿಯೋ ಪ್ಲಾಟ್ಫಾರ್ಮ್ ಮಾಡ್ಬೇಕಂತ ಇದೀನಿ. ಎಲ್ಲಿ ನಮ್ಮ ಟೈರ್ 2 ಸಿಟಿ, ಟೈರ್ 3 ಸಿಟಿ, ಉತ್ತರ ಕರ್ನಾಟಕ, ದಕ್ಷಿಣ ಕನ್ನಡ, ಇಲ್ಲಿ ಎಷ್ಟೊಂದು ಸ್ಟಾರ್ಟ್ಅಪ್ಸ್ ಗಳಿಗೆ ನಾನೊಂದು ಮಾಧ್ಯಮ ಆಗ್ಬೇಕಾಗಿದೆ ಟು ರೀಚ್ ದೇರ್ ಬಿಸ್ನೆಸ್ ಪೊಟೆನ್ಶಿಯಲ್ ಟು ಎವ್ರಿಬಡಿ. ಸೊ ಅವ್ರ ಜೊತೆ ನಾನು ಕನೆಕ್ಟ್ ಆಗ್ಬೇಕಂದ್ರೆ ನನಗೆ ಕನ್ನಡ ಮೊದಲು ಬೇಕು. ಸೊ ಅದ್ರಿಂದಾನೇ ನಾನು ಕನ್ನಡದ ಶುರು ಮಾಡಿದೆ, ಯಾಕಂದ್ರೆ ನಮ್ಮ ಭಾಷೆ ಮೊದಲು ಬೆಳಿಬೇಕನ್ನೋದು ನಂದು ಉದ್ದೇಶ ಆಗಿರೋದು ಇಲ್ಲಿ. ಅಂಡ್ ಇವಾಗ ಕಾಂಟೆಂಟ್ ಕ್ರಿಯೇಷನ್ ಎಲ್ಲ ಆಯ್ತು, ನೀವೊಂದು ಸರ್ಟೆನ್ ರೀಚ್ ಸಿಕ್ತು. ಸರ್ಟೆನ್ ರೀಚ್ ಸಿಕ್ಕಾದ್ಮೇಲೆ ಯಾವ್ದಾದ್ರು ಪಬ್ಲಿಕ್ ಅಪಿಯರೆನ್ಸ್ ಹೋದಾಗ ಯಾವ್ದಾದ್ರು ಕ್ರೇಜಿ ಸ್ಟೋರೀಸ್ ಆಗಿದೆಯಾ, ಅಥವಾ ಯಾವ್ದಾದ್ರು ರೆಕಗ್ನೈಸ್ ಮಾಡಿ ಓಕೆ ದಿಸ್ ಇಸ್ ಫಂಡಾ ಹುಡ್ಗಿ, ನಾನ್ ನಿಮ್ನ ನೋಡಿದೀನಿ, ನಾನ್ ನಿಮ್ನ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಫಾಲೋ ಮಾಡ್ತೀನಿ ಅನ್ನೋದು ಯಾವ್ದಾದ್ರು ರೆಕಗ್ನಿಷನ್, ಫ್ಯಾನ್ ರೆಕಗ್ನಿಷನ್ ಅಥವಾ ಫ್ಯಾನ್ ಇಂಟ್ರಾಕ್ಷನ್ ಯಾವ್ದಾದ್ರು ನಡೆದಿದ್ಯಾ? ಆತರ ಸುಮಾರು ಸತಿ ಆಗಿರತ್ತೆ. ಅಲ್ಲಿ ಬಂದು ಇಂಟ್ರಾಕ್ಟ್ ಮಾಡ್ತಾರೆ, ಫಂಡಾ ಹುಡುಗಿ ಅಲ್ಲ ಅಂತ ಮಾತಾಡ್ಸ್ತಾರೆ, ಸೆಲ್ಫಿ ಎಲ್ಲ ತಗೊಳ್ತಾರೆ. ಆದ್ರೆ ಒಂದ್ ಸರ್ತಿ ಏನಾಗಿತ್ತಂದ್ರೆ, ನಾನು ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದೆ. ನಾನು ವಾಪಸ್ ಮನೆಗೆ ಹೋಗ್ತಾ ಇದ್ದೆ, ನಂದು ಇಂಟರ್ನ್ಶಿಪ್ ಒಂದಿತ್ತು, ಅದನ್ನ ಮುಗಿಸ್ಕೊಂಡು ಆಲ್ಮೋಸ್ಟ್ ರಾತ್ರಿ 9 ಗಂಟೆ ಏನೋ ಆಗಿತ್ತು. ಅಂಡ್ ದೆನ್ ನಾನ್ ಜಸ್ಟ್ ಅಲ್ಲಿ ಅಂಡರ್ ಪಾಸ್ ಹತ್ರ ಹೋಗ್ತಾ ಇದೀನಿ, ಸಂಬಡಿ ಇಸ್ ಫಾಲೋಯಿಂಗ್ ಮೀ. ನನಗ್ ಭಯ ಶುರು ಆಗಿದೆ, ಯಾರಿದು ನನ್ ಫಾಲೋ ಮಾಡ್ತಿರೋದಂತ. ಅಂಡ್ ದೆನ್ ಹಿ ಇಸ್ ನಾಟ್ ಟೆಲಿಂಗ್ ಎನಿಥಿಂಗ್, ಸುಮ್ನೆ ಬರೀ ಹಿಂದೆ ನಡ್ಕೊಂಡ್ ಬರ್ತಾ ಇದಾರೆ. ಆಮೇಲೆ ಅಟ್ ಒನ್ ಪಾಯಿಂಟ್ ನಾನ್ ಹಿಂದೆ ತಿರುಗಿ ನೋಡಿದಾಗ ದಿ ಸ್ಟಾಪ್ ಮೀ ಸಿಂಗ್, ಮೇಡಮ್ ಒಂದ್ ನಿಮಿಷ ಇರಿ, ನಾನ್ ಏನಾಯ್ತು, ಹಿಂಗ್ಯಾಕ್ ಕತ್ಲಾಗಿದೆ ಮಧ್ಯ, ಯಾರು ಇಲ್ಲ ಇಲ್ಲಿ ಏನಂತ. ಆಮೇಲೆ ಹೇಳಿದ್ರು ನಾನು ನಿಮ್ ವಿಡಿಯೋಸ್ ನೋಡ್ತೀನಿ. ಅದನ್ನ ಹೇಳೋದೊಂದು ರೀತಿ ಏನಂತೆ, ಫಾಲೋ ಮಾಡ್ಕೊಂಡ್ ಬಂದು ಸಡನ್ ಆಗಿ ನೀವು ಜಸ್ಟ್ ಫಾಲೋ ಮಾಡ್ಕೊಂಡ್ ಬಂದ್ರೆ ಗೊತ್ತಾಗಲ್ಲ ಏನು, ಭಯ ಆಗತ್ತೆ ರಾತ್ರಿ ಹೊತ್ತು. ಅದು ಮತ್ತೆ 9:30 10 ಗಂಟೆ ಆಗಿ ಬಂದಿತ್ತು ಆಲ್ರೆಡಿ ಟೈಮ್. ದಟ್ ವಾಸ್ ವೆರಿ ಕ್ರೇಜಿ ಅನ್ನೋಕ್ಕಿಂತ ಭಯ ಬೀಳೋ ಒಂದು ಇಂಟ್ರಾಕ್ಷನ್. ದೆನ್ ಗುಡ್ ಆಲ್ ನಾರ್ಮಲ್ ವೆನ್ ಹಿ ಸ್ಪೋಕ್. ಅಟ್ಲೀಸ್ಟ್ ಮಾತಾಡಿ ಸೆಲ್ಫಿ ತಗೊಂಡ್ ಹೋದ್ರಾ? ಸೊ ಇವಾಗ ಫಂಡಾ ಹುಡುಗಿ ಆಗಿ ನೀವು ಇಷ್ಟು ರೀಚ್ ತಗೊಂಡಾದ್ಮೇಲೆ ದೇರ್ ಇಸ್ ಸಮ್ ವಿಡಿಯೋಸ್ ವಿಚ್ ರೀಚ್ ನೀವ್ ಅನ್ಕೊಂಡ್ ಮಟ್ಟಕ್ಕೆ ಹೋಗಿರಲ್ಲ, ಅಂಡ್ ಸಮ್ ವಿಡಿಯೋಸ್ ಆರ್ ಲೈಕ್ ಸೂಪರ್ ಸರ್ಪ್ರೈಸಿಂಗ್ ಆಗಿ ರೀಚ್ ಹೋಗಿರುತ್ತೆ. ಹೌ ಡು ಯು ಬ್ಯಾಲೆನ್ಸ್ ದ್ಯಾಟ್? ದಟ್ ಇಸ್ ವಾಟ್ ಇವನ್ ಐ ಆಮ್ ಸ್ಟಿಲ್ ಫಿಗರಿಂಗ್ ಔಟ್ ಆನೆಸ್ಟ್ಲಿ. ಯಾಕಂದ್ರೆ ಅಲ್ಗೋರಿದಮ್ ಹೇಗಿದೆ ನಾವು ನಿಜ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ಯಾವ್ದೋ ಒಂದು ವಿಡಿಯೋ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಎಷ್ಟು ಓಡತ್ತೆ ಅಂತ. ಫಾರ್ ಎಕ್ಸಾಂಪಲ್ ಐ ಥಿಂಕ್ ಎಲೆಕ್ಷನ್ ಟೈಮ್ ಅಲ್ಲಿ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ. ದಟ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ರ್ಯಾಂಡಮ್ ಆಗಿ ಇದೊಂದು ನ್ಯೂಸ್ ಪೀಸ್ ಓದಿದೆ, ಮೇ ಬಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ವಿಲ್ ಬಿ ಗುಡ್ ಅಂತ ನಾನು ಜಸ್ಟ್ ವಿಡಿಯೋ ಮಾಡಿ ಹಾಕ್ತೆ. ಇಟ್ ಟುಕ್ ಲೈಕ್ ಲಿಟರಲಿ 0 ಎಫರ್ಟ್ಸ್ ಫಾರ್ ಮೀ. ಯಾಕಂದ್ರೆ ಕಾಂಟೆಂಟ್ ರೆಡಿಮೇಡ್ ನಾನು ನ್ಯೂಸ್ ಇಂದ ತಗೊಂಡಿದ್ದೆ. ಒನ್ ಟೇಕ್ ಅಲ್ಲೇ ವಿಡಿಯೋ ಆಯ್ತು. ಎಡಿಟಿಂಗ್ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ, ಯಾಕಂದ್ರೆ ನನ್ನ ಪ್ರಕಾರ ಈ ವಿಡಿಯೋ ಜಾಸ್ತಿ ಓಡ್ಲಿಕ್ಕಿಲ್ಲ. ಸೊ ದರ್ ನೋ ಪಾಯಿಂಟ್ ಆಫ್ ಪುಟಿಂಗ್ ಅ ಲಾಟ್ ಆಫ್ ಎಫರ್ಟ್ಸ್ ಇನ್ ಎಡಿಟಿಂಗ್. ನೋಡಿದ್ರೆ ಆ ವಿಡಿಯೋ 900 ಕ್ರಾಸ್ ಆಗಿದೆ. ಓಕೆ, ನಂದು ವಿಡಿಯೋ ಆಲ್ಮೋಸ್ಟ್ 1 full day ನಾನು ರಿಸರ್ಚ್ ಮಾಡಿದೆ. ಯಾಕಂದ್ರೆ ಆ ಒಂದು ಇನ್ಫಾರ್ಮೇಶನ್ ನನ್ಗೆ ಏನ್ ಬೇಕಿತ್ತು ಅದು ಪಬ್ಲಿಕ್ಲಿ ಇದಿರ್ಲಿಲ್ಲ, ನ್ಯೂಸ್ ಆರ್ಟಿಕಲ್ಸ್ ಅಲ್ಲಿ ಇರಲಿಲ್ಲ. ಸೊ ನಾನು ಗವರ್ಮೆಂಟ್ ವೆಬ್ಸೈಟ್, ಕಂಪ್ನಿ ವೆಬ್ಸೈಟ್ ಅಲ್ಲಿ ಇಲ್ಲಿ ನೋಡ್ಕೊಂಡು ಹುಡುಕ್ದೆ. ಆಮೇಲೆ ಇನ್ಫ್ಯಾಕ್ಟ್ ನಾನು ಎಡಿಟರ್ಗೆ ಸ್ಟ್ರೆಸ್ ಮಾಡಿದೆ, ಈ ವಿಡಿಯೋ ನನಗೆ ವೈರಲ್ ಆಗ್ಬೇಕು, ಪ್ಲೀಸ್ ಎಡಿಟಿಂಗ್ ಎಲ್ಲ ನೀಟ್ ಮಾಡಿ, ಕ್ಯಾಚಿ ಆಗಿ ಮಾಡಿ. ನೋಡಿದ್ರೆ ಅದು 100K ಕ್ರಾಸ್ ಆಗಿರಲ್ಲ ಆತರ ಕೆಲವೊಂದು ವಿಡಿಯೋಸ್. ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಫಿಗರ್ ಔಟ್ ಯಾವ ವಿಡಿಯೋ ಯಾವ ಟೈಮ್ ಅಲ್ಲಿ ಪಿಕ್ ಆಗುತ್ತೆ ಅಂತ. ಮೋಸ್ಟ್ ಆಫ್ ದ ಟೈಮ್ಸ್ ಟ್ರೆಂಡಿಂಗ್ ಆಬ್ವಿಯಸ್ಲಿ ಪಿಕ್ ಆಗಿರತ್ತೆ. ಎಸ್, ಆದ್ರೆ ಎಷ್ಟೊಂದ್ಸತಿ ನಾವು ಎಕ್ಸ್ಟ್ರಾ ಎಫರ್ಟ್ ಹಾಕಿರುವಂತ ವಿಡಿಯೋಸ್ ಓಡಿರಲ್ಲ. ದಟ್ ಹರ್ಟ್ಸ್ ದ ಮೋಸ್ಟ್. ಯಾ. ಅಂಡ್ ಇವಾಗ ಬೇಸಿಕ್ಲಿ ಮಾತಾಡೋದಾದ್ರೆ ನಿಮ್ ವಿಡಿಯೋಸ್ ಹೋಗ್ತಾ 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 ರೀಚ್ ಆಗ್ತಾ 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 ಎಡಿಟಿಂಗ್ ಅಂಡ್ ದ ಕಾಂಟೆಂಟ್ ವಿಚ್ ಯು ಆರ್ ರೈಟಿಂಗ್ ಅಂತ ಬಂದಾಗ ದ ಬೇಸಿಕ್ ಐಡಿಯಾಲಜಿ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಇವಾಗ ಸ್ಟಾರ್ಟ್ ಮಾಡ್ಬೇಕು, ಈ ಐಡಿಯಾನ ಇಂಪ್ಲಿಮೆಂಟ್ ಮಾಡ್ಬೇಕು. ಹೌ ವುಡ್ ಯು ನೋಟೆಡ್ ಡೌನ್ ಎವ್ರಿಥಿಂಗ್? ಓಕೆ, ಇದಾದ್ಮೇಲೆ ಇದಾದ್ಮೇಲೆ ಈ ವಿಡಿಯೋ ಮಾಡ್ಬೇಕು, ಇದಾದ್ಮೇಲೆ ಈ ಕಂಟೆಂಟ್ ನ ತಗೊಂಡ್ಬರ್ಬೇಕು, ಈ ಕಂಟೆಂಟ್ ಮ್ಯಾಶ್ ಅಪ್ ಮಾಡಿದ್ರೆ ಈ ತರ ವಿಡಿಯೋ ಔಟ್ಕಮ್ ಬರುತ್ತೆ. ಬಿಫೋರ್ ಯು ಹ್ಯಾಡ್ ಯುವರ್ ಎಡಿಟಿಂಗ್ ಟೀಮ್, ಹೌ ಯೂಸ್ ಟು ಪ್ರಿಪೇರ್ ಅದಕ್ಕೆ? ಈ ತರ ಮಾಡಿದ್ರೆ ನನ್ನ ವಿಡಿಯೋ ಕಂಪ್ಲೀಟ್ ಕವರ್ ಅಪ್ ಆಗಿ ನಾನು ಐ ಕ್ಯಾನ್ ಶೋ ವ್ಯೂವರ್ಸ್ ಅನ್ನೋದು ನಿಮಗೆ ಹೆಂಗೆ ಐಡಿಯಾಸ್ ಎಲ್ಲ ಬರ್ತಾ ಇತ್ತು? ಐ ಮೀನ್ ನನಗೆ ಬೇಸಿಕ್ಲಿ ತಲೆಯಲ್ಲಿ ನಾನ್ ಎಡಿಟ್ ಮಾಡ್ಬೇಕಾದ್ರೆ ಹೇಗಿತ್ತಂದ್ರೆ, ಅಕಸ್ಮಾತ್ ನಾನೇನಾದ್ರೂ ಆಸ್ ಅನ್ ಆಡಿಯನ್ಸ್ ಈ ವಿಡಿಯೋ ನೋಡ್ಬೇಕಂದ್ರೆ ನಾನು ನೋಡ್ತೀನ, ಶೇರ್ ಮಾಡ್ತೀನ, ವಿಲ್ ಐ ಬಿ ಏಬಲ್ ಟು ಎಂಗೇಜ್ ವಿತ್ ಇಟ್. ಸೊ ಯಾವ ತರ ಎಲಿಮೆಂಟ್ಸ್ ಹಾಕಿ ಮಾಡಿದಾಗ ಇಂಟ್ರೆಸ್ಟಿಂಗ್ ಆಗತ್ತೆ ಅದನ್ನ ನಾನು ಮೇಜರ್ ಆಗಿ ಫೋಕಸ್ ಮಾಡ್ತಿದ್ದೆ. ನಾನ್ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ಮತ್ತೆ ಇವಾಗ ನನ್ನ ಟೀಮ್ ಎಡಿಟ್ ಮಾಡ್ಬೇಕಾದ್ರೆ ಮೇಜರ್ ಡಿಫರೆನ್ಸಸ್, ಅವರು ಜಾಸ್ತಿ ಫೋಕಸ್ ಮಾಡೋದು ಎಲಿಮೆಂಟ್ಸ್ ಹಾಕೋದ್ರಲ್ಲಿ, ಅನಿಮೇಷನ್ ಹಾಕೋದ್ರಲ್ಲಿ, ಟ್ರಾನ್ಸಿಷನ್ಸ್ ಎಕ್ಸೆಟ್ರಾ. ಆದ್ರೆ ನಾನು ಯೂಶುವಲಿ ಐ ಯೂಸ್ ಟು ಕೀಪ್ ಇಟ್ ವೆರಿ ಪ್ಲೇನ್ ಅಂಡ್ ಸಿಂಪಲ್. ಯಾಕಂದ್ರೆ ಇವಾಗ ನಾನು ರಾ ಆಗಿ ನನಗೆ ಪ್ರೆಸೆಂಟ್ ಮಾಡಿದ್ವಿ ಅಂದ್ರೆ ನೀವ್ ಅದನ್ನ ಹೇಗೆ
ಟೇಕ್ ಮಾಡ್ತೀರಾ, ಅದನ್ನ ಹೇಗೆ ಸ್ವೀಕರಿಸ್ತೀರಾ, ನಾನು ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೆ. ಸೊ ನಾನು ಜಾಸ್ತಿ ಎಡಿಟಿಂಗ್ ಪಾಯಿಂಟ್ ಆಫ್ ವ್ಯೂ ನ ಮಾಡ್ತಾ ಇರ್ಲಿಲ್ಲ. ಐ ಯೂಸ್ ಟು ಡೂ ಇಟ್ ಫ್ರಮ್ ದ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ, ಅವ್ರು ಹೇಗೆ ಇಂಟೇಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆಯಿಂದ ಮಾಡ್ತಾ ಇದ್ದೆ. ಸೊ ನಮ್ ಆಡಿಯನ್ಸ್ ಆಸ್ ಅ ಹೋಸ್ಟ್ ನಾನ್ ತುಂಬಾ ಕ್ಯೂರಿಯಸ್ ಆಗಿರೋದು ಅಂತಂದ್ರೆ, ಎಲ್ಲರೂ ಕಾಫಿನಲ್ಲಿ ಬಿಸ್ಕೆಟ್ ನ ಡಿಪ್ ಮಾಡಿ ತಿನ್ನೋದ್ ನೋಡಿರ್ತೀವಿ, ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ ಟೀ ನಲ್ಲಿ ಡಿಪ್ ಮಾಡಿ ತಿನ್ನೋದ್ ನೋಡಿರ್ತೀವಿ. ಆಸ್ ನಮ್ ಫಂಡಾ ಹುಡುಗಿ ನೀವು ಫ್ರೂಟಿನಲ್ಲಿ ಪಾರ್ಲೇಜಿ ಡಿಪ್ ಮಾಡಿ ತಿಂದಿದ್ದೀರಾ. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಟೇಸ್ಟ್ ನಿಜ ಚೆನ್ನಾಗಿತ್ತು. ಆಕ್ಚುಲಿ ಚೆನ್ನಾಗಿತ್ತು. ಐ ಸ್ವೇರ್ ಟು ಗಾಡ್ ನಾನು ಟ್ರೈ ಮಾಡ್ತೀನಿ. ಟ್ರೈ ಮಾಡಿ, ಯಾಕಂದ್ರೆ ಇಲ್ ಗಿವ್ ಅ ವೆರಿ ಗುಡ್ ಟೇಸ್ಟ್ ಆನೆಸ್ಟ್ಲಿ, ಪಾರ್ಲೆಜಿ ಅಂಡ್ ಫ್ರೂಟಿ. ನಾನ್ ಯಾಕೆ ಅದನ್ನ ಮಾಡ್ದೆ ಅಂದ್ರೆ, ಐ ಥಿಂಕ್ ಪಾರ್ಲಿ ಗ್ರೂಪ್ ದೇ 2 ಪ್ರಾಡಕ್ಟ್ಸ್ ಆಗಿ ಅದನ್ನ ಕನೆಕ್ಟ್ ಮಾಡ್ಬೇಕಿತ್ತು, ಫ್ರೂಟಿ ಮತ್ತೆ ಪಾರ್ಲೆಜಿ ಪ್ರಾಡಕ್ಟ್ ನ. ಹೇಗ್ ಮಾಡೋದು ನನಗೆ ತಲೆಯಲ್ಲಿ ನಿಜ ಐಡಿಯಾ ಬರಲ್ಲ. ಸೊ ಲೈಕ್ ಓಕೆ ಅದನ್ನ ಡಿಪ್ ಮಾಡಿ ತಿಂತೀನಿ, ವಿಡಿಯೋ ಹೋಗಿ ಬರುತ್ತೆ. ಯಾ, ಸೊ ವಿಡಿಯೋ ಹುಕ್ಕು ಆಗತ್ತೆ, ಈ ಕಡೆ ಇದನ್ನು ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂತ. ಆಕ್ಚುಲಿ ಫೈನಲ್ ವಿಡಿಯೋಕ್ಕಿಂತ ಮೊದಲು ಒಂದ್ ಫುಲ್ ಪಾರ್ಲೆ ಬಿಸ್ಕೆಟ್ ನಾನು ಖಾಲಿ ಮಾಡಿದೀನಿ ಬೈ ಡಿಪ್ಪಿಂಗ್ ಇಟ್ ಇನ್ ಫ್ರೂಟಿ. Wow. Yeah. I will surely taste it. You should definitely. And that was like nange, wow, this is very unique. And I was eagerly waiting, nan taste ಕೇಳಲೇಬೇಕು ಅವ್ರನ್ನ ಇವತ್ತು, so that I will try ಅಂತ ಹೇಳ್ಬಿಟ್ಟು. ಸೊ ಇವಾಗ ಜಸ್ಟ್ ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು, ಕಾಂಟೆಂಟ್ ಕ್ರಿಯೇಷನ್ಗೆ ಬರಬೇಕು ಅಂತ ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡಬೇಕು ಬಿಗಿನರ್ಸ್ ಅಂತ ಇರೋರಿಗೆ ಒಂದು ಪೀಸ್ ಆಫ್ ಅಡ್ವೈಸ್ ಅಥವಾ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನ್ ಕೊಡ್ಬೇಕು ಅಂತ, ಏನ್ ಕೊಡ್ಬೋದು ನಿಮ್ ಐ ಥಿಂಕ್ ದ ಫಸ್ಟ್ ಥಿಂಗ್ ಇಸ್, ಯಾವ ಜಾನರ್ ಅಲ್ಲಿ ವಿಡಿಯೋ ಮಾಡ್ಬೇಕಂತ ಇದ್ರೆ ಅದನ್ನ ಕ್ಲಾರಿಟಿ ಇಟ್ಕೊಳ್ಬೇಕು. ಯಾಕಂದ್ರೆ ನೀವು ಲೈಫ್ ಸ್ಟೈಲು ಮಾಡ್ತೀವಿ, ಫ್ಯಾಷನ್ ಮಾಡ್ತೀವಿ, ಟ್ರಾವೆಲ್ ಮಾಡ್ತೀವಿ, ಅಥವಾ ಬಿಸ್ನೆಸ್ ಮಾಡ್ತೀವಿ, ಫುಡ್ ಮಾಡ್ತೀವಿ, ಎಲ್ಲಾ ಮಿಕ್ಸ್ ಮಾಡ್ತೀನಿ ಅಂದ್ರೆ ಕೆಲವೊಂದ್ಸರ್ತಿ ಆಡಿಯನ್ಸ್ ಕನ್ಫ್ಯೂಸ್ ಆಗ್ಬಿಡುತ್ತೆ, ನಾವು ಯಾವ ತರ ವಿಡಿಯೋಸ್ ನ ಫಾಲೋ ಮಾಡ್ಬೇಕು, ಇವ್ರು ಯಾವ ತರ ಕ್ರಿಯೇಟರ್ ಅಂತ. ಫಾರ್ ಎಕ್ಸಾಂಪಲ್ ನನ್ ವಿಡಿಯೋಸ್ ನೋಡಿದ್ರೆ ಹೆಚ್ಚು ಕಮ್ಮಿ ಇಟ್ಸ್ ಮೋರ್ ಆಫ್ ಒಂದೇ ಜಾನರ್ ಅಲ್ಲಿ ಇದೆ. ಸೊ ನನ್ ಜೊತೆ ಮಾತಾಡೋರು ಓಕೆ ಈ ಟಾಪಿಕ್ ರಿಲೇಟೆಡ್ ಮಾತಾಡ್ತಾರೆ. ಇವಾಗ ಫಂಡಾ ಹುಡುಗಿನ ಯಾರು ವಿಡಿಯೋ ನೋಡ್ತಾರೆ ಅವರು ಟ್ರಾವೆಲ್ ಅಥವಾ ಫುಡ್ ಬಗ್ಗೆ ಕೇಳಲ್ಲ, ಯಾಕಂದ್ರೆ ನಾನ್ ಒಂದು ವಿಡಿಯೋ ಅದ್ರ ರಿಲೇಟೆಡ್ ಹಾಕಿರಲ್ಲ. ಮೇ ಬಿ ಲೈಕ್ ನಾನು ಅಲ್ಲಿ ಹೋಗಿರೋ ಅಂತ ವಿಡಿಯೋಸ್ ಹಾಕಿರ್ಬೋದು, ಬಟ್ ನಾಟ್ ಲೈಕ್ ಬಜೆಟ್ ವ್ಲಾಗ್ಸ್ ಹೆಂಗ್ ಮಾಡೋದು ಅಥವಾ ಆತರ ಮಾಡಿರಲ್ಲ. ಸೊ ದಟ್ ಇಸ್ ಒನ್ ಥಿಂಗ್, ಕ್ಲಾರಿಟಿ ಇನ್ ವಾಟ್ ಕೈಂಡ್ ಆಫ್ ವಿಡಿಯೋಸ್ ಯು ವಾಂಟ್ ಟು ಮೇಕ್. ಸೆಕೆಂಡ್, ಐ ಥಿಂಕ್ ನಿಮ್ಮ ಪೀಸ್ ಆಫ್ ಇನ್ಫಾರ್ಮೇಶನ್ ಏನಿದೆ ಅದು ಕ್ಲಿಯರ್ ಆಗಿರ್ಬೇಕು. ಅಂದ್ರೆ ನೀವು ಎಲ್ಲಿಂದ ನೀವು ಸೋರ್ಸ್ ಆಫ್ ಇನ್ಫಾರ್ಮೇಶನ್ ತಗೊಂಡಿದ್ದೀರಾ, ಅದನ್ನ ರಿಸರ್ಚ್ ಹೇಗ್ ಮಾಡ್ತಾ ಇದ್ದೀರಾ, ಅದನ್ನ ಪ್ರೆಸೆಂಟ್ ಹೇಗ್ ಮಾಡ್ತಾ ಇದ್ದೀರಾ, ಅದ್ರಲ್ಲಿ ಒಂದ್ ಸ್ವಲ್ಪ ಕ್ಲಾರಿಟಿ ಇರಬೇಕು. ಅಂಡ್ ಐ ಥಿಂಕ್ ಒನ್ ಮೇಜರ್ ಮಿಸ್ಟೇಕ್ ನಾನ್ ಇನಿಷಿಯಲ್ ಡೇಸ್ ಅಲ್ಲಿ ಮಾಡಿದ್ದು ಅಂದ್ರೆ ಕನ್ಸಿಸ್ಟೆನ್ಸಿ. ಇನಿಷಿಯಲಿ ನನ್ಗೆ ಕಾಲೇಜು ಮತ್ತೆ ನನ್ನ ಕಾಂಟೆಂಟ್ ಕ್ರಿಯೇಷನ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ನಾನು ನನ್ನ ಕಾಲೇಜ್ ಕಲ್ಚರಲ್ಸ್ ಅಲ್ಲಿ ತುಂಬಾನೇ ಆಕ್ಟಿವ್ ಇದ್ದೆ. ಸೊ ಅದರಿಂದ ಐ ವಾಸ್ ನಾಟ್ ಬಿಂಗ್ ಏಬಲ್ ಟು ಬಿ ಕನ್ಸಿಸ್ಟೆಂಟ್. ಅದು ಇವಾಗ ಇನ್ಫ್ಯಾಕ್ಟ್ ನಾನು ಇವೆಂಚುಲಿ ಪಿಕಪ್ ಮಾಡ್ತಾ ಬಂದೆ, ಲೈಕ್ ಕಾಂಟೆಂಟ್ ಕ್ಯಾಲೆಂಡರ್ ಮಾಡಿ ಬಲ್ಕ್ ಆಗಿ ವಿಡಿಯೋಸ್ ನ ಶೂಟ್ ಮಾಡಿ ಒಂದೊಂದೇ ಪೀಸ್ ನ ಆನ್ ದಿಸ್ ಪರ್ಟಿಕ್ಯುಲರ್ ಡೇ ಹಾಕ್ತಾ ಹೋದಾಗ ಐ ಥಿಂಕ್ ಅದೊಂದು ಡಿಸಿಪ್ಲಿನ್ ಇರುತ್ತೆ. ಸೊ ದಟ್ ಇಸ್ ಒನ್ ಥಿಂಗ್ ಇವನ್ ಐ ಆಮ್ ಲರ್ನಿಂಗ್, ದಟ್ ನೀಡ್ಸ್ ಟು ಬಿ ಲರ್ನ್ ಬೈ ಎವ್ರಿಬಡಿ ಹೂ ಇಸ್ ಡೂಯಿಂಗ್ ಕಾಂಟೆಂಟ್ ಕ್ರಿಯೇಷನ್ ಅನ್ಸುತ್ತೆ. ಆಸ್ ಅ ಡಿಸ್ಕ್ಲೈಮರ್ ಇದನ್ ಮಾಡಬಾರ್ದು ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ ಅನ್ನೋದು ಏನಾದ್ರೂ ಇದೆಯಾ? ಅಂದ್ರೆ ಎಲ್ಲಾರು ಮಾಡ್ತಾ ಇದಾರೆ ಅಂತ ಮಾಡ್ಬೇಡಿ. ಐ ಮೀನ್ ಫಾಲೋ ದ ಟ್ರೆಂಡ್, ಬಟ್ ಐ ಥಿಂಕ್ ಯು ಶುಡ್ ಆಲ್ಸೋ ಬಿ ಅ ಟ್ರೆಂಡ್ ಸೆಟರ್. ಬರೀ ಟ್ರೆಂಡ್ ನ ಫಾಲೋ ಮಾಡಿ ಓಕೆ ಇವ್ರು ಇದನ್ನ ಮಾಡ್ತಾ ಇದಾರೆ ನಾನು ಅದನ್ನೇ ಮಾಡಿದ್ರೆ ನನ್ನ ವಿಡಿಯೋ ಓಡುತ್ತೆ, ಐ ಥಿಂಕ್ ದಟ್ಸ್ ಅ ಮಿಸ್ಕನ್ಸೆಪ್ಷನ್. ಸೊ ನಿಮ್ಮ ಒರಿಜಿನಲ್ ಕಾಂಟೆಂಟ್ ನೀವು ಎಷ್ಟು ಹಾಕ್ತೀರಾ ದಟ್ ವಿಲ್ ಬಿ ಗುಡ್. ಯಾಕಂದ್ರೆ ನಿಮ್ಮ ಆಡಿಯನ್ಸ್ ನೋಡೋಕ್ ನಿಮ್ಮ ಪೇಜಿಗೆ ಬಂದಿದ್ದು ನಿಮ್ಮನ್ನ ನೋಡಕ್ಕೆ. ಇವಾಗ ಈ ತರ ಫಾರ್ಮ್ಯಾಟ್ ಆಫ್ ಕಾಂಟೆಂಟ್ ಅವ್ರು ಆಲ್ರೆಡಿ ಬೇರೆಯವ್ರು ಬೆಟರ್ ವಿ ಅಲ್ಲಿ ಕೊಡ್ತಾ ಇದಾರೆ ಅಂದ್ರೆ ನಿಮ್ಮ ಹತ್ರ ಯಾಕೆ ಬರ್ಬೇಕು ಅವರು? ಇಟ್ಸ್ ಜಸ್ಟ್ ಲೈಕ್ ನಿಮ್ಮ ಮಾರ್ಕೆಟ್ ಅಲ್ಲಿ ನಿಮ್ಮ ಪ್ರಾಡಕ್ಟ್ ಯಾಕೆ ಖರೀದಿ ಮಾಡ್ಬೇಕು, ಆಸ್ ಸಿಂಪಲ್ ಆಸ್ ದಟ್. ಇವಾಗ 2 ಪ್ರಾಡಕ್ಟ್ ಸಿಮಿಲರ್ ಕ್ಯಾಟಗರಿಲಿ ಇರ್ಬೋದು, ಆದ್ರೆ ನೀವು ಸೇಮ್ ಕಾಂಟೆಂಟ್ ನ ಕೊಡ್ತಾ ಇದ್ರೆ ಅವರು ಯಾಕೆ ನಿಮ್ ಹತ್ರ ಬರ್ಬೇಕು? ದೇ ಶುಡ್ ಬಿ ಅನ್ ಎಕ್ಸ್ ಫ್ಯಾಕ್ಟರ್ ಇನ್ ಯು. ಸೊ ಐ ಥಿಂಕ್ ದಟ್ ಇಸ್ ಸಮಥಿಂಗ್ ನಾವು ಇಲ್ಲಿ ಪಿಕ್ ಮಾಡ್ಬೇಕಾಗಿರೋದು. ಸೊ ವಿಚ್ ವಾಸ್ ಯುವರ್ ಫಸ್ಟ್ ಟೈಡ್ ಅಪ್ ಬ್ರ್ಯಾಂಡ್ ಕೊಲಾಬ್ರೇಷನ್ ಶೂಟ್ ಯಾವ್ದು ಮಾಡಿದ್ದು ನೀವು? ಐ ಥಿಂಕ್ ಇಟ್ ವಾಸ್ ಫಾರ್ ಅ ಬ್ರ್ಯಾಂಡ್ ಕಾಲ್ಡ್ ರೈಟ್ ಪ್ಲಾಟ್ಫಾರ್ಮ್ ಅಂತ. So that was my first brand collaboration as far as I remember. And if you don't mind, any sort of income generating that was my first income generating brand. Yeah, ನಾನು ಯೂಶುವಲಿ ಬಾಟರ್ ಮಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ನನ್ನ ಜಾನರ್ ಅಲ್ಲಿ ಆತರ ವರ್ಕ್ಔಟ್ ಆಗಲ್ಲ ಮೋಸ್ಟ್ ಆಫ್ ದ ಟೈಮ್ಸ್. ಸೊ ಇಟ್ ಇಸ್ ಪೇಡ್ ಕೊಲಾಬ್ರೇಷನ್ really what I usually work. ಸೊ ಇವಾಗ ಬಿಗಿನರ್ಸಿಗೆ ಒಂದ್ ಸಾರ್ಟ್ ಆಫ್ ಐಡಿಯಾ ಅಥವಾ ಒಂದ್ ಸಾರ್ಟ್ ಆಫ್ ಕನ್ಫ್ಯೂಷನ್ ಇರುತ್ತೆ. ಸೊ ಇವಾಗ ನಾವು ಫಸ್ಟ್ ಟೈಡ್ ಅಪ್ ಬ್ರ್ಯಾಂಡ್ ಮಾಡ್ಬೇಕಾದ್ರೆ ಎಷ್ಟು ಚಾರ್ಜ್ ಮಾಡ್ಬೇಕು ಅಥವಾ ಎಷ್ಟು ಅವ್ರಿಗೆ ಮಿನಿಮಲ್ ಅಮೌಂಟ್ ಹೇಳ್ಬೇಕು? ಒಂದ್ ಅಮೌಂಟ್ ಹೇಳಿದ್ರೆ ಜಾಸ್ತಿ ಆಗ್ಬೋದು ಅಥವಾ ಒಂದ್ ಅಮೌಂಟ್ ಹೇಳಿದ್ರೆ ಕಡಿಮೆ ಆಗ್ಬೋದು. ಹೌ ವುಡ್ ಯು ಸಜೆಸ್ಟ್ ದೆಮ್ ಟು ಲೈಕ್
ನಿಮ್ ಕಂಟೆಂಟಿಗೆ ಹೆಂಗೆ ನೀವು ಪೇ ಕೇಳ್ಬೇಕು ಅನ್ನೋದು ಹೆಂಗೆ ಐಡಿಯಾಲಜಿ ಐ ಥಿಂಕ್ ಇದು ಸುಮಾರು ನಮ್ಮಲ್ಲೂ ಕನ್ಫ್ಯೂಷನ್ ಇರುತ್ತೆ. ನಾನು ಇನಿಷಿಯಲ್ ಡೇಸ್ ಅಲ್ಲಿ ಏನ್ ಮಾಡ್ತಿದ್ದೆ ಅಂದ್ರೆ ನನ್ನ ಕನ್ನಡ ಕ್ರಿಯೇಟರ್ಸ್ಗೆ ದಿನ ಕಾಲ್ ಮಾಡಿ ಕೇಳ್ತಾ ಇದ್ದೆ, ಈ ಬ್ರ್ಯಾಂಡ್ ಬಂದಿದೆ, ಇವ್ರು ಇಷ್ಟು ಪೇ ಮಾಡ್ಬೋದಾ, ಎಷ್ಟು ಚಾರ್ಜ್ ಮಾಡ್ಬೇಕು. ಸೊ ಅವರು ನನಗೆ ಅಡ್ವೈಸ್ ಕೊಟ್ಟಿದ್ದು ಇದೆ, ವಾಟ್ ಐ ಆಮ್ ಫಾಲೋಯಿಂಗ್ ರೈಟ್ ನೌ. ನಿಮ್ಮ ಲ್ಯಾಂಗ್ವೇಜ್ ನ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಇವಾಗ ನಾವು ಕನ್ನಡ ಅಂದ್ರೆ ಇಟ್ ಇಸ್ ಮೋಸ್ಟ್ಲಿ ಟು ಅವರ್ ಕರ್ನಾಟಕ ಆಡಿಯನ್ಸ್ ಲಿಮಿಟ್ ಆಗಿದೆ. ಸೆಕೆಂಡ್ ಥಿಂಗ್ ಇಸ್ ಯಾವ ಕಾಂಟೆಂಟ್, ಯಾವ ಜಾನರ್. ಇವಾಗ ನಾವು ಕಾಮಿಡಿ ಅಥವಾ ಫ್ಯಾಷನ್ ಲೈಫ್ ಸ್ಟೈಲ್ ಮಾಡಿದ್ರೆ ದೇರ್ಸ್ ಅ ಬೆಟರ್ ರೀಚ್ ಯೂಶುವಲಿ ಲೈಕ್ ಇನ್ ಅ ಜನರಲ್ ಸೆನ್ಸ್. ಸೊ ಅವಾಗ ಬ್ರಾಂಡ್ಸ್ ಆರ್ ರೆಡಿ ಟು ಸ್ಪೆಂಡ್ ಮೋರ್ ಆನ್ ದಟ್ ಇನ್ ಅ ಜನರಲ್ ಸಿನಾರಿಯೋ. ಇವಾಗ ನನ್ನ ಕ್ಯಾಟಗರಿ ಅಂತ ಬಂದಾಗ ಇಟ್ಸ್ ಮೋಸ್ಟ್ಲಿ ಬಿಸ್ನೆಸ್ ಅಂಡ್ ಫೈನಾನ್ಸ್ ಸ್ಟಾರ್ಟ್ಅಪ್ಸ್. ಸೊ ನನಗ್ ಬರೋದು ಮೋಸ್ಟ್ ಆಗಿ ಯೂಶುವಲಿ ಇನ್ಶೂರೆನ್ಸ್ ಅಥವಾ ಫೈನಾನ್ಸ್ ಸ್ಟಾರ್ಟ್ಅಪ್ಸ್ ಈ ತರ ಬಂದಿರತ್ತೆ. ನಾವು ಡು ದೇ ಹ್ಯಾವ್ ದ ಕೆಪಾಸಿಟಿ ಟು ಪೇ ಮೀ ಸೋ ಮಚ್, ಅದು ಕ್ವೆಶನ್ ಅಲ್ಲಿ ಬರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಎಸ್ಟಾಬ್ಲಿಷ್ ಪ್ಲಾನ್ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್, ವಿ ಕ್ಯಾನ್ ಸ್ಪೆಂಡ್ ಮೋರ್. ಬಟ್ ಅ ನ್ಯೂಲಿ ಬಿಗಿನಿಂಗ್ ಸ್ಟಾರ್ಟ್ಅಪ್ ಇನ್ ಬ್ಯಾಂಗ್ಳೂರ್, ಅವ್ರ ಹತ್ರ ಅಷ್ಟು ಪೊಟೆನ್ಶಿಯಲ್ ಇರಲ್ಲ ಟು ಪೇ ಮಿ. ಅಫ್ಕೋರ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಯು ಕ್ಯಾನ್, ಇಫ್ ಯು ಹ್ಯಾವ್ ದಟ್ ಫಾಲೋವರ್ ರೀಚ್, ದಟ್ ಕ್ಯಾನ್ ಬಿ ಅಂಡರ್ಸ್ಟುಡ್. ದಟ್ ಇಸ್ ದ ಸೆಕೆಂಡ್ ಥಿಂಗ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಆಮೇಲೆ ಮೂರನೇದು ಏನಂದ್ರೆ ನಿಮ್ಮ ಫಾಲೋವರ್ಸ್ ಹೇಗಿದ್ದಾರೆ ಹಾಗೂ ಎಂಗೇಜ್ಮೆಂಟ್ ಹೇಗೆ ಸಿಗ್ತಾ ಇದೆ. ಸೊ ಯೂಶುವಲಿ ಈ ಬೇಸಿಸ್ ಮೇಲೆ ನಾವು ಬ್ರ್ಯಾಂಡ್ಸ್ಗೆ ಚಾರ್ಜ್ ಮಾಡ್ತೀವಿ. ಅಂಡ್ ಮೋರ್ ಆರ್ ಲೆಸ್ ಇದ್ರ ಮೇಲೆ ನಾವು ಡಿಸೈಡ್ ಮಾಡೋದು ಯಾವುದು ಅಂತ. ಸೊ ಇವಾಗ ನೀವು ಅಕ್ರಾಸ್ ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಾಗ ಐ ಸೀನ್ ಅ ವಿಡಿಯೋ ಆಫ್ ಯೋರ್ UPI ಸ್ಕ್ಯಾಮ್ ಬಗ್ಗೆ ನೀವೊಂದು ವಿಡಿಯೋ ಮಾಡಿದೀರಾ. ಬೇಸಿಕ್ ಐಡಿಯಾಲಜಿ ಹೆಂಗ್ ಬಂತು ನಿಮ್ಗೆ? ಈ ಸ್ಕ್ಯಾಮ್ ಬಗ್ಗೆ ವ್ಯೂವರ್ಸ್ಗೆ ರೀಚ್ ಮಾಡ್ಬೇಕು ಅನ್ನೋ ಬೇಸಿಕ್ ಐಡಿಯಾಲಜಿ ಹೆಂಗ್ ಬಂತು ನಿಮಗೆ ಅಬೌಟ್ UPI? ಅಬೌಟ್ UPI ಸ್ಕ್ಯಾಮ್ ನನಗದ ಎಕ್ಸ್ಪೀರಿಯನ್ಸ್ ಆಗಿದ್ರಿಂದ ನಾನು ವಿಡಿಯೋ ಮಾಡ್ಲಿಕ್ಕೆ ಆಯ್ತು. ಯಾಕಂದ್ರೆ ನನಗೆ ಸುಮಾರು ಸತಿ ಕಾಲ್ ಬರ್ತಿತ್ತು ಸೇಯಿಂಗ್ ನಾನ್ ಬೈ ಮಿಸ್ಟೇಕ್ ಆಗಿ 500 ರೂಪಾಯಿ ನಿಮ್ ಅಕೌಂಟ್ಗೆ ಕಳ್ಸಿದೀನಿ, ವಾಪಸ್ ಕಳ್ಸಿ. ಅಂಡ್ ದೆನ್ ಎಷ್ಟು ಐ ಸ್ಟಿಲ್ ರಿಮೆಂಬರ್, ನನಗೆ ಒಂದ್ಸರ್ತಿ ಕಾಲ್ ಬಂದಿದ್ದು ಸೇಯಿಂಗ್ ನಾನ್ ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಾ ಇದ್ದೀನಿ, ನಿಮ್ ಫ್ರೆಂಡ್ ಯಾರೋ ಸೂಸೈಡ್ ಕಮಿಟ್ ಮಾಡಿದ್ದಾರೆ, ಅವರು ಲೆಟ್ರಲ್ಲಿ ನಿಮ್ ಹೆಸರು ಬರ್ದಿದ್ದಾರೆ, ಸೊ ಇಫ್ ಯು ವಾಂಟ್ ಟು ಸಾಲ್ವ್ ದಿಸ್ ಕೇಸ್ ಈ ಕೂಡ್ಲಿ ಇಷ್ಟ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡಿ. ಐ ಮೀನ್ ಆಬ್ವಿಯಸ್ ಆಗಿ ದಿಸ್ ವಾಸ್ ಅ ಮೇಡ್ ಅಪ್ ಸ್ಟೋರಿ, ಯಾಕಂದ್ರೆ ನನಗೆ ಗೊತ್ತಿದೆ ವಾಟ್ ಇಸ್ ಹ್ಯಾಪನಿಂಗ್ ಅರೌಂಡ್ ಮೀ. ದಟ್ ವಾಸ್ ಒನ್. ಸೆಕೆಂಡ್, ಮೂರನೇದು ಏನಂದ್ರೆ ಲೈಕ್ ಪಾರ್ಸಲ್ ಬರ್ತಾ ಇದೆ ನಿಮ್ ಕೊರಿಯರ್ ಇಂದ, ಆದ್ರೆ CBI ಹ್ಯಾಸ್ ಸೀಸ್ಡ್ ಪಾರ್ಸಲ್, ಯಾಕಂದ್ರೆ ಇದರಲ್ಲಿ ಡ್ರಗ್ಸ್ ಇದೆ ಅಂತ ಗೊತ್ತಾಗಿದೆ ಅಂತ. ಸೊ ದೀಸ್ ಆರ್ ದ ಮೋಸ್ಟ್ ಕಾಮನ್ ಒನ್ಸ್ ವಿಚ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಇನ್ ಡೇ ಟು ಡೇ ಲೈಫ್. ಇನ್ಫ್ಯಾಕ್ಟ್ ರೀಸೆಂಟ್ ಆಗೇನೆ ನಮ್ಮ ಅಮ್ಮ ಕಾಲ್ ಬಂದಿದ್ದು ಸೇಯಿಂಗ್ ನಾನು ಟೆಲಿಕಮ್ಯುನಿಕೇಶನ್ ಕಂಪ್ನಿಯಿಂದ ಕಾಲ್ ಮಾಡ್ತಾ ಇದ್ದೀನಿ, ಸೊ ಅಕಸ್ಮಾತ್ ನೀವು ನಿಮ್ ಅಕೌಂಟ್ ನ ಫ್ರೀಸ್ ಮಾಡ್ತಾರೆ. ಟೆಲಿಕಮ್ಯುನಿಕೇಶನ್ ಬ್ಯಾಂಕ್ ಅಕೌಂಟಿಗೆ ಮೋಸ್ಟ್ಲಿ ರಿಲೇಷನ್ ಇರಲ್ಲ. ಸೊ ಅರ್ಥ ಆಗತ್ತೆ ಈ ತರ ಸ್ಕ್ಯಾಮ್ಸ್ ಆಗ್ತಾ ಇರತ್ತೆ ಅಂತ. ಆದ್ರೆ ಒಂದ್ಸತಿ ನಮ್ ರಿಲೇಟಿವ್ಸ್ ಆಕ್ಚುಲಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಬಿಟ್ಟಿದ್ರು. ಅಂಡ್ ದಟ್ಸ್ ವೆನ್ ವಿ ಗಾಟ್ ನೋ ದಟ್ ದಿಸ್ ಇಸ್ ಆಕ್ಚುಲಿ ಬಿಗ್ ಸ್ಕ್ಯಾಂಡಲ್. ಇದು ಸುಮಾರು ರೀಸನ್ಸ್ ಇಂದ ನಮ್ಮನ್ನ ಟ್ರ್ಯಾಪ್ ಮಾಡ್ತಾರೆ ಅಂತ. ಸೊ ದಟ್ ಇಸ್ ವೈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ನಾನು ಇವನ್ ಇನ್ ದ ಶಾಪ್ಸ್ ಅಲ್ಲಿ UPI ಸ್ಕ್ಯಾನರ್ಸ್ ಇಟ್ಟಿದ್ರೆ ಆ ಸ್ಕ್ಯಾನರ್ಸ್ ಸ್ಟಿಕ್ ಮಾಡೋದು ಅದೆಲ್ಲ ಕಾಮನ್ ಆಗ್ತಾ ಇದೆ ಈ ನಡುವೆ. ಸ್ಟಾಕ್ ಮಾರ್ಕೆಟ್ ಅಲ್ಲೂ ಸುಮಾರು ಜನ ಮಾಡಿಸ್ತಾರೆ. ಸೇಯಿಂಗ್ ನಾನ್ ಬ್ರೋಕರ್ ಆಗಿದ್ದೀನಿ, ನಂಗೆ ಇಷ್ಟ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ಇಷ್ಟು ಶೇರ್ಸ್ ಎಲ್ಲ ನಿಮಗೆ ಫಾರ್ ಶೋರ್ ಗ್ಯಾರಂಟಿ ಆಗಿ ಪ್ರಾಫಿಟ್ ಜನರೇಟ್ ಮಾಡ್ತೀನಿ ಆತರ. ಸೊ ಐ ಥಿಂಕ್ ಆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ತುಂಬಾನೇ ಮುಖ್ಯ. ಇನ್ಫ್ಯಾಕ್ಟ್ ಈ ಒಂದು ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟೇ ಓಡದೆ ವಾಟ್ಸ್ಆಪ್ ಅಲ್ಲಿ ಸರ್ಕ್ಯುಲೇಟ್ ಆಯ್ತು ಸ್ಕ್ಯಾಮ್ ವಿಡಿಯೋಸ್. ಯಾಕಂದ್ರೆ ಇದಕ್ಕೆ ಒಂದು ಪರ್ಟಿಕ್ಯುಲರ್ ಟಾರ್ಗೆಟ್ ಆಡಿಯನ್ಸ್ ಇಲ್ಲ, ಎಲ್ಲಾರು ನೋಡ್ಬೋದು ಅಂಡ್ ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಇನ್ಫ್ಯಾಕ್ಟ್ ಆ ಒಂದು ವಿಡಿಯೋ ಇಂದ ನಂಗೆ ಸುಮಾರಷ್ಟು DMs ಬಂತು ಸೇಯಿಂಗ್ ಇದ್ ನಮ್ ಜೊತೆನೂ ಆಯ್ತು, ಆದ್ರೆ ವಿ ಆಕ್ಚುಲಿ ಓವರ್ಕೇಮ್ ಇಟ್ ಬಿಕಾಸ್ ಈ ವಿಡಿಯೋ ನೋಡಿದ ತಕ್ಷಣ ಗೊತ್ತಾಯ್ತು ಈ ತರ ಸ್ಕ್ಯಾಮ್ ನಡೀತಾ ಇದೆ ಅಂತ. ನಾವಿಲ್ಲಿ ಬೆಂಗಳೂರು ಅಥವಾ ಈ Tier 1 ಸಿಟೀಸ್ ಅಲ್ಲಿ ಇದ್ದವರಿಗೆ ಅವೇರ್ನೆಸ್ ಇದೆ ಸ್ವಲ್ಪ, ಆದ್ರೆ ಇಲ್ಲಿ Tier 2 Tier 3 ಸಿಟೀಸ್ ಅಲ್ಲಿ ಹೋದ್ರೆ ಇನ್ನ ನಂಬಿಡ್ತಾರೆ ಜನ ಈ ತರ ಏನಾದ್ರು ಹೇಳಿದ್ರೆ. ಎಕ್ಸಾಕ್ಟ್ಲಿ, ರಿಮೋಟ್ ಏರಿಯಾಸ್ ಹೋದಾಗ they do believe this kind of things happen ಅಂತ ಹೇಳ್ಬಿಟ್ಟು. And I have come across another video of yours. ನಿಮ್ಮ ಅಮ್ಮ ಜೊತೆನಲ್ಲಿ DMart ಬಗ್ಗೆ ಅವೇರ್ನೆಸ್ ವಿಡಿಯೋ ಮಾಡಿದೀರಾ, which went a huge hit. How did you convince your mom? First of all, ಆ ಕ್ಯಾಮ್ರಾ ಮುಂದೆ ಬಂದು ನಿಮ್ ಜೊತೆ ಕೊಲಾಬ್ ಮಾಡಿ how did you convince? ಅದು ಆಕ್ಚುಲಿ ತುಂಬಾನೇ ಕಷ್ಟ ಆಯ್ತು, ಯಾಕಂದ್ರೆ ನಮ್ಮ ಅಮ್ಮ ಸ್ವಲ್ಪ ಕ್ಯಾಮ್ರಾ ಶೈ ಇದಾರೆ. ಅವರು ಶಿ ಇಸ್ ವೆರಿ ಕಾನ್ಶಿಯಸ್, ಕ್ಯಾಮ್ರಾ ಮುಂದೆ ಎಲ್ಲ ಬರಕ್ ಭಯ ಬೀಳ್ತಾರೆ. ಲೈಕ್ ಇಲ್ಲ ಅವರು ಪ್ರೊಫೆಸರ್ ಆಗಿದಾರಲ್ಲ, ಸೊ ನನ್ನ ಸ್ಟೂಡೆಂಟ್ಸ್ ಎಲ್ಲ ನೋಡ್ತಾರೆ ಬೇಡ ಅಂತ ಅವರು ಆ ಒಂದು ಪರ್ಸೆಪ್ಷನ್ ಅಲ್ಲಿ ಇರ್ತಾರೆ.
ಆದ್ರೆ ಆ ಡಿಮಾರ್ಟ್ ಅನ್ನೋ ವಿಡಿಯೋ ನನಗೆ ಮೇಜರ್ ಆಗಿ ರೀಚ್ ಆಗ್ಬೇಕಾಗಿರುವಂತದ್ದು ನಮ್ಮ ಅಮ್ಮನ ಏಜ್ ಗ್ರೂಪ್ ಅಲ್ಲಿರುವಂತ ಆಡಿಯನ್ಸಿಗೆ ಆಗಿತ್ತು. ಸೊ ಅವ್ರ ಜೊತೆ ಕನೆಕ್ಟ್ ಆಗ್ಬೇಕಂದ್ರೆ ಅವ್ರ ಏಜ್ ಗ್ರೂಪಿನ ಒಬ್ರು ಕ್ಯಾರೆಕ್ಟರ್ ನನ್ನ ವಿಡಿಯೋ ಅಲ್ಲಿದ್ರೆ ಇಲ್ ಬಿ ಬೆಟರ್ ಫಾರ್ ದೆಮ್ ಟು ಕನೆಕ್ಟ್. ಆ ಒಂದು ರೀಸನ್, ಯಾಕಂದ್ರೆ ಡಿಮಾರ್ಟಿಗೆ ಹೋಗೋದು ಹೆಚ್ಚು ಕಮ್ಮಿ ಲೈಕ್ ನಮ್ಮ ಅಮ್ಮ ಅಪ್ಪನೇ ಗ್ರಾಸರಿ ತರ್ಲಿಕ್ಕೆ ಅಥವಾ ಡೈಲಿ ನೀಡ್ಸ್ ರಿಕ್ವೈರ್ ಇದಕ್ಕೆಲ್ಲ. ಸೊ ನಮ್ಮ ಅಮ್ಮ ಏನಾದ್ರು ಆ ವಿಡಿಯೋ ಅಲ್ಲಿ ಇದ್ರೆ ಅಂದ್ರೆ ಬೆಟರ್ ಕನೆಕ್ಟ್ ಸಿಗತ್ತೆ ಆಡಿಯನ್ಸ್ ಜೊತೆ, ಯಾಕಂದ್ರೆ ಅವರು ರಿಲೇಟ್ ಮಾಡ್ತಾರೆ ಅನ್ನೋದು ಒಂದು ಐಡಿಯಾ ಇತ್ತು. ಐ ಥಿಂಕ್ ದಟ್ ವರ್ಕ್ಡ್. Yeah, and I've heard this thing of ನೀವು ರೇಡಿಯೋ FM ರೇಡಿಯೋನಲ್ಲಿ ವರ್ಕ್ ಮಾಡಿದ್ದೀರಾ ವಿತ್ RJ ಪೃಥ್ವಿ ಸರ್ ಜೊತೆನಲ್ಲಿ 94.3 FM ಅಲ್ಲಿ. ಹೋಲ್ ಎಕ್ಸ್ಪೀರಿಯನ್ಸ್ ಆಫ್ ರೇಡಿಯೋ ಹೆಂಗಿತ್ತು? ರೇಡಿಯೋ ಇಸ್ ಲೈಕ್ ದ ಮೋಸ್ಟ್ ಫನ್ ಇಂಟರ್ನ್ಶಿಪ್ ನಾನು ಇಲ್ಲಿವರೆಗೂ ಮಾಡಿದ್ದು. ಆನ್ ಏರ್ ಹೋಗೋ ಇದೇ ಫೀಲೇ ಬೇರೆ ಇರುತ್ತೆ. ಲೈಕ್ ಯುವರ್ ಲೈವ್ ಅಂಡ್ ದೆನ್ ಆಲ್ ಅಕ್ರಾಸ್ ಬ್ಯಾಂಗ್ಳೂರ್ ಎಲ್ಲರೂ ನಿಮ್ನ ಕೇಳ್ಬೋದು ಲೈವ್ ಆಗಿ. Early morning, like car start ಮಾಡಿದ ತಕ್ಷಣ the first thing radio on ಮಾಡಿ. ಕರೆಕ್ಟ್. ಸೊ ದಟ್ ವಾಸ್ ಸೂಪರ್ ಫನ್. ಐ ಥಿಂಕ್ ಫಸ್ಟ್ ನಾನು ಅಲ್ಲಿ ಇಂಟರ್ನ್ಶಿಪ್ ಮಾಡ್ಲಿಕ್ಕೆ ಅಂತ ಹೋಗಿದ್ದೆ. RJ ಶ್ರೀರಾಮ್ ಸುಳ್ಯ ಮತ್ತೆ RJ ಪೃಥ್ವಿ ಅಂಡರ್ ಫೀವರ್ 104 ಅಲ್ಲಿ. ಸೊ ನಾನು ಪೃಥ್ವಿಗೆ ಐ ವಾಸ್ ಸಪೋಸ್ ಟು ಲೈಕ್ ರೈಟ್ ಫಾರ್ ಹಿಮ್ ಕಾಂಟೆಂಟ್. ನನ್ನ ದಟ್ ವಾಸ್ ಮೈ ಡಿಸ್ಕ್ರಿಪ್ಷನ್. ಸೊ ಇಟ್ ವಾಸ್ ಸೂಪರ್ ಫನ್, ಯಾಕಂದ್ರೆ ಅವರು ಏನೋ ಒಂದು ಬೆಳಗ್ಗೆ ಅಲ್ಲ, ಸೊ ಯೂಸ್ ಟು ಹ್ಯಾವ್ ದ ಫನ್ ಟಾಕ್ಸ್. Okay. ದಟ್ ವಾಸ್ ಇವೆಂಚುಲಿ ವಾಟ್ ಹ್ಯಾಪನ್. ಆಮೇಲೆ ಈವನ್ ಇಂಗ್ಲಿಷ್ ರೇಡಿಯೋ ಚಾನಲ್ಗೆ ಸಹ ನಾನು ಇಂಟರ್ನ್ ಆಗಿ ಮಾಡೋದು RJ. Wow. ಎಸ್. ಸೊ ಅವಾಗ ಇಟ್ ವಾಸ್ ವೆರಿ ಡಿಫ್ರೆಂಟ್, ಯಾಕಂದ್ರೆ ಹಿಂದಿಯಲ್ಲಿ ಮಾಡ್ಬೇಕಾದ್ರೆ ಇಟ್ ವಾಸ್ ಮೋಸ್ಟ್ಲಿ ಲೈಕ್ ಫನ್ ಕಾಂಟೆಂಟ್ ತರಬೇಕಿತ್ತು. ಆದ್ರೆ ಫಾರ್ ಇಂಗ್ಲಿಷ್ ಹ್ಯಾಡ್ ಟು ಗೆಟ್ ಇನ್ ಸಾಲಿಡ್ ಕಾಂಟೆಂಟ್ಸ್, ಲೈಕ್ ಬೆಂಗಳೂರಲ್ಲಿ ಏನಾಗ್ತಾ ಇದೆ, ಆಲ್ ಓವರ್ ದ ವರ್ಲ್ಡ್ ಏನಾಗ್ತದೆ ಅಂತ. Okay. And surprisingly, like after I think 1 year, I went to the same radio station as a guest. Like Oh, ನನ್ನ wow. ಇಂಟರ್ವ್ಯೂ ಮಾಡಕ್ಕೆ ಅವರು ಕರೆದಿದ್ರು. ಸೊ ದಟ್ ವಾಸ್ ಲೈಕ್ ಓಕೆ, ದಿಸ್ ಇಸ್ ದ ಜರ್ನಿ ಅಂತ. Belated congratulations. Thank you. So the whole experience was fun and enjoying. Yeah. Did you learn something from that? Very And ಯಾವ್ದಾದ್ರು ಡೀಪ್ ವೇನಲ್ಲಿ ಕಂಪ್ಲೀಟ್ ಜರ್ನಿನಲ್ಲಿ ನಿಮ್ಗೆ ಇದು ಲೈಫ್ ಲೆಸನ್ ಕಲ್ತೆ ಅಪ್ಪ ಇಲ್ಲಿಂದ ಅನ್ನೋದು ಯಾವ್ದಾದ್ರು ಒಂದ್ ಮೂಮೆಂಟ್ ಇದೆಯಾ? ಐ ಥಿಂಕ್ ರೇಡಿಯೋ ಅಲ್ಲಿ ನನ್ಗ ಅಟ್ಮಾಸ್ಫಿಯರ್ ಹೇಗಿತ್ತಂದ್ರೆ ಲೈಕ್ ಎಲ್ಲಾರು ಒಂದು ಹಸಲ್ ಕಲ್ಚರ್ ಇದೆ ಅಲ್ಲೂ. ಸೇಮ್ ನಾವು ಈ ಡೆಡ್ ಲೈನ್ ಮೀಟ್ ಮಾಡ್ಬೇಕು, ಓಕೆ ಈ ಆಡ್ ನ ಸಬ್ಮಿಟ್ ಮಾಡ್ಬೇಕು, ಬಟ್ ದೆನ್ ಆಲ್ಸೋ ಅಲ್ಲಿ ಫನ್ ವೇ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಸೊ ದಟ್ ಇಸ್ ವಾಟ್ ಐ ಪಿಕ್ಡ್ ಫ್ರಮ್ ದೇರ್. ಲೈಕ್ ನೀವು ಒಂದ್ ಕೆಲಸ ಮಾಡ್ಬೇಕಂದ್ರೆ ಇಟ್ಸ್ ನಾಟ್ ನೆಸೆಸರಿ ನೀವು ಲ್ಯಾಪ್ಟಾಪ್ ಕುಟ್ಟಾನೆ ಇದನ್ನ ಮಾಡ್ಬೇಕು ಅಂತ. ಸೊ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡೋದು ನಾನು ಅಲ್ಲಿಂದ ಕಲ್ತೆ. ಅಂಡ್ ದೆನ್ ಸ್ಪಾಂಟೇನಿಯಸ್ ಆಗಿ ಹೇಗ್ ಮಾತಾಡೋದು, ಅಥವಾ ಈಗ ಒಂದು ಏನೋ ಒಂದು ಡೈಲಾಗ್ ಅಥವಾ ಒಂದು ಲೈನ್ ನಾವು ಮಿಸ್ ಆಗಿ ಬೇರೆ ತರ ಹೇಳ್ತೀವಿ, ಹೌ ಡು ವಿ ಕರೆಕ್ಟ್ ಇಟ್. ದೀಸ್ ಆರ್ ದ ಥಿಂಗ್ಸ್ ಐ ಪಿಕ್ ಫ್ರಮ್ ರೇಡಿಯೋ. ಅದು ನನ್ನ ಕಾಂಟೆಂಟ್ ಕ್ರಿಯೇಷನ್ ಅಲ್ಲೂ ಅದನ್ನ ಇಂಪ್ಲಿಮೆಂಟ್ ಮಾಡಿದಾಗ ಐ ಥಿಂಕ್ ದಟ್ ಹೆಲ್ಪ್ ಮೀ ಓವರ್ ದೇರ್. Now, as Swati Kulkarni, starting content creation ಡೇಸಿಗೂ ಇವಾಗಿನ ಕಾಂಟೆಂಟ್ ಕ್ರಿಯೇಷನ್ ಡೇಸಿಗೂ ನಿಮ್ಮನ್ನ ನೀವು ಒಂದು ರೇಟ್ ಮಾಡಬೇಕು ಆನ್ ದ ಸ್ಕೇಲ್ ಆಫ್ 10 ಅಂತ ಅಂದಾಗ, ಹೌ ಡು ಯು ರೇಟ್ ಯುವರ್ ಸೆಲ್ಫ್? ಐ ಥಿಂಕ್ ಐ ಆಮ್ ಸ್ಟಿಲ್ ಲರ್ನಿಂಗ್ ಹೌ ಟು ಬಿ ಅ ಗುಡ್ ಕಾಂಟೆಂಟ್ ಕ್ರಿಯೇಟರ್. ಆದ್ರೆ ಮೊದ್ಲಿಗೆ ಶುರು ಮಾಡೋದಕ್ಕಿಂತ ಇವಾಗ ಆನೆಸ್ಟ್ ಆಗಿ ನನ್ನ ತಲೆಯಲ್ಲಿ ಬರ್ತಾ ಇರೋ ನಂಬರ್ ಅಂದ್ರೆ ಇಟ್ಸ್ ಲೈಕ್ 7.5 to 8. ಯಾಕಂದ್ರೆ ಸುಮಾರಷ್ಟು ನಾನು ಕಲಿಬೇಕು, ಎಸ್ಪೆಷಲಿ ವಿತ್ ದ ಸ್ಟೋರಿ ಟೆಲಿಂಗ್. ಐ ಹ್ಯಾವ್ ಅಂಡರ್ಸ್ಟುಡ್ ದಟ್ ಮೈ ಸೆಲ್ಫ್. ಲೈಕ್ ನನ್ನ ವಿಡಿಯೋಸ್ ನಾನು ಅನಲೈಸ್ ಮಾಡಿದಾಗ ಲೈಕ್ ಸ್ಟೋರಿ ಟೆಲಿಂಗ್ ಅಲ್ಲಿ ನಾನು ಬಿಲ್ಡ್ ಮಾಡ್ಬೇಕಿನ್ನ. ಆಮೇಲೆ ಈ ಫೈನಾನ್ಸ್ ಅಥವಾ ಒಂದು ಬಿಸ್ನೆಸ್ ಅನ್ನೋ ಸೀರಿಯಸ್ ಟಾಪಿಕ್ ನ ಹೇಗೆ ಫನ್ ವೇ ಅಲ್ಲಿ ಲೈಟ್ ವೇ ಆಗಿ ಡೆಲಿವರ್ ಮಾಡ್ಬೇಕು. ಸೊ ದೀಸ್ ಥಿಂಗ್ಸ್ ಐ ಆಮ್ ಸ್ಟಿಲ್ ಪಿಕಿಂಗ್ ಅಪ್. ಸೊ ಐ ಥಿಂಕ್ ವಿತ್ ದ ಲರ್ನಿಂಗ್ ಪ್ರಾಸೆಸ್ ದಿಸ್ ಇಸ್ ವಾಟ್ I could create myself. Nice. Like, who is your role model? Content creation ನಲ್ಲಿ ರೋಲ್ ಮಾಡೆಲ್ ಯಾರು ನಿಮಗೆ? ನಾನು ಆಕ್ಚುಲಿ ಫಸ್ಟ್ ವಿಡಿಯೋ ಮಾಡ್ಲಿಕ್ಕೆ ಶುರು ಮಾಡಿದ್ದು ಹಿಂದಿಯಲ್ಲಿ ಒಬ್ರು ಕ್ರಿಯೇಟರ್ ಇದ್ದಾರೆ ಕಾಲ್ಡ್ ಅನ್ಮೋಲ್ ಗರ್ಗ್ ಅಂತ. ಅವರು ಬಿಸ್ನೆಸ್ ಕಾಮಿಡಿ ವಿಡಿಯೋಸ್ ಮಾಡ್ತಾ ಇದ್ರು. ಸೊ ಅವ್ರನ್ನ ನೋಡಿ ನಾನು ಇಂಗ್ಲಿಷ್ ಅಲ್ಲಿ ಬಿಸ್ನೆಸ್ ವಿಡಿಯೋಸ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಇನ್ಫ್ಯಾಕ್ಟ್ ನಾನು ಫಂಡಾ ಗರ್ಲ್ ಚಾನಲ್ ಇದ್ದಾಗ ನಾನು ಒಂದೇ ವಿಡಿಯೋ ಅಲ್ಲಿ 3 ಭಾಷೆನ ಹಾಕ್ತಾ ಇದೆ, ಇಂಗ್ಲಿಷ್, ಹಿಂದಿ, ಕನ್ನಡ. Oh wow. Yeah. Nice. It was a stupid idea, I guess. ಯಾಕಂದ್ರೆ No. Our reach all the 3 languages ಗೂ ಹೋಗುತ್ತೆ. ಕರೆಕ್ಟ್ ಇದೆ, ಎಲ್ಲಾ ಲ್ಯಾಂಗ್ವೇಜಸ್ ಹೋಗತ್ತೆ. ಬಟ್ ದೆನ್ ಐ ಆಮ್ ಲೈಕ್ ಓಕೆ, ಮೇ ಬಿ ಇದು ವರ್ಕ್ಔಟ್ ಆಗಲ್ಲ. ಪೀಪಲ್ ಲವ್ಡ್ ಇಟ್ ಇನ್ಫ್ಯಾಕ್ಟ್, ಲೈಕ್ ಆಸ್ ಯು ಆರ್ ಸೇಯಿಂಗ್ ಇಟ್. ಓಕೆ, ಯಾರು ಮಾಡಿಲ್ಲ ಈ ತರ ಹಿಂದಿ ಇಂಗ್ಲಿಷ್ ಕನ್ನಡ ಮಿಕ್ಸ್ಚರ್ ಒಂದೇ ಇದಂತ. ಮತ್ತೆ ನಾವು ಲೈಕ್ ಓಕೆ ಸ್ವಲ್ಪ ಸಿಂಪಲ್ ಆಗಿರ್ತೀನಿ, ಒಂದೇ ಭಾಷೆಲಿ ಸ್ಟಿಕ್ ಆನ್ ಆಗ್ತೀನಿ ಅಂತ ಕನ್ನಡಗೆ ಸ್ವಿಚ್ ಆದೆ. ಬಟ್ ಇನಿಷಿಯಲಿ ಅನ್ಮೋಲ್ ಗರ್ಗ್. ಅದ್ ಬಿಟ್ರೆ ನಾನು ರಾಜ್ ಶಮಾನಿನ ತುಂಬಾ ಫಾಲೋ ಮಾಡ್ತೀನಿ ಇವಾಗ್ಲೂ ಸಹ. ರಾಜ್ ಶಮಾನಿ ಅಂಡ್ ದೆನ್ ಅನುಷ್ಕಾ ರಾಥೋಡ್, ಇವರೆಲ್ಲ ಹಿಂದಿ ಫೈನಾನ್ಸ್ ಕ್ರಿಯೇಟರ್ಸ್ ಇಂದ ನಾನು ಪಿಕ್ ಮಾಡಿದ್ದು ಲೈಕ್ ನನ್ನ ಜಾನರ್ ಅಲ್ಲಿ
ಕಲಿಯೋಕೆ ಅಂತ. ಅಂಡ್ ಕನ್ನಡ ಅಲ್ಲಿ ನನಗೆ ಇನಿಷಿಯಲಿ ಸಪೋರ್ಟ್ ಕೊಟ್ಟಿದ್ದಂದ್ರೆ ಸ್ವಚ್ಛ ಬ್ಯಾಚುಲರ್ ಅಂತ ವಿನಾಯಕ್ ಕುಲಕರ್ಣಿ ಅವರು. ಈಸ್ ಅ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್. ಬಟ್ ಅವರಿಂದ ನಾನು ತುಂಬಾ ಕಲ್ತೆ ಸೇಯಿಂಗ್ ಓಕೆ ಹಿಂಗ್ ಮಾತಾಡ್ಬೇಕು. ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು. ಅಂಡ್ ಅಫ್ಕೋರ್ಸ್ ನಮ್ಮ ಕನ್ನಡ ಕ್ರಿಯೇಟರ್ಸ್ ಲೈಕ್ ವಾದಿರಾಜ್ ಬಬ್ಲಾದಿ, ಉಡಾಲ್ ಪವ್ಯ ಇವರೆಲ್ಲ ಇದ್ರು ಅವಾಗ ಲೈಕ್ ಇನ್ ಮೈ ಇನಿಷಿಯಲ್ ಡೇಸ್. ಕನ್ನಡದಲ್ಲಿ ನಿಮಗೆ ಇವಾಗ ಆನ್ ಗೋಯಿಂಗ್ ಟ್ರೆಂಡ್ ಅಲ್ಲಿ ವಾವ್ ಇವ್ರ ಕಾಂಟೆಂಟ್ ಅಂತೂ ದಿಸ್ ಇಸ್ ಮೈ ಫೇವ್ರೆಟ್ ಅನ್ನೋದು ಯಾರಾದ್ರೂ ಇದಾರಾ? ಥಿಂಕ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ಯಾಕಂದ್ರೆ ಕನ್ನಡ ಕಾಂಟೆಂಟ್ ಕ್ರಿಯೇಷನ್ ಸ್ಪೇಸ್ ಇವಾಗ ಜಾಸ್ತಿ ಎಕ್ಸ್ಪ್ಲೋರ್ ಆಗ್ತಾ ಇದೆ. ಯಾಕಂದ್ರೆ ಇನ್ನೂ ತುಂಬಾ ಗ್ಯಾಪ್ ಇದೆ ನಮ್ಮ ಕನ್ನಡ ಸ್ಪೇಸ್ ಅಲ್ಲಿ. ಎಷ್ಟೊಂದು ಜಾನರ್ಸ್ ಇನ್ನ ಅನ್ಎಕ್ಸ್ಪ್ಲೋರ್ಡ್ ಆಗಿದೆ. ಸೊ ಅದರಿಂದ ಸುಮಾರಷ್ಟು ಕ್ರಿಯೇಟರ್ಸ್ ಬರ್ತಾ ಇದಾರೆ. ತುಂಬಾ ಖುಷಿ ಇದೆ ಯಾಕಂದ್ರೆ ನಮ್ಮ ಭಾಷೆಯಲ್ಲಿ ಜನ ನೋಡ್ತಾ ಇದಾರೆ. ಇಟ್ಸ್ ಬಿಲ್ಡಿಂಗ್ ಡೇ ಬೈ ಡೇ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಐ ಫೀಲ್. ನಂಗೆ ಸುಮಾರು ಜನ ಕ್ರಿಯೇಟರ್ಸ್ ಇಷ್ಟ ಆಗ್ತಾರೆ. ಎಸ್ಪೆಷಲಿ ನಾನು ಉತ್ತರ ಕರ್ನಾಟಕದೊಳಗಿದ್ರಿಂದ ನಮ್ಮ ಉತ್ತರ ಕರ್ನಾಟಕ ಕ್ರಿಯೇಟರ್ಸ್ doing really well. In fact, our films ಮಾಡ್ತಾ ಇದಾರೆ, ಸ್ಟ್ಯಾಂಡ್ ಅಪ್ ಕಾಮಿಡಿ. And I have to tell the songs which they are creating massive. ನನ್ಗಂತೂ if I play I'll be like ಇನ್ನೊಂದ್ ಸ್ವಲ್ಪ ಕೇಳಿಸ್ಕೊಳ್ಳೋಣ ಅಷ್ಟು ಚಂದ ಸಾಂಗ್ಸ್ ಕ್ರಿಯೇಟ್ ಮಾಡ್ತಾರೆ ಉತ್ತರ ಕರ್ನಾಟಕದ ಸೈಡ್. ಸಾಂಗ್ಸ್ ಕ್ರಿಯೇಟ್ ಮಾಡೋದು ನೆನಪಾಯ್ತು. ಇವನ್ ಐ ಥಿಂಕ್ ಕ್ರಿಯೇಟರ್ಸ್ ಲೈಕ್ ವಿಕಿಪೀಡಿಯಾ ಇವರೆಲ್ಲ ಅವರು ದಿ ನೋ ಹೌ ಟು ಕ್ಯಾಚ್ ದಿ ಆಡಿಯನ್ಸ್. ಓ ಮ್ಯಾನ್, ಅವರು ದೇ ಆರ್ ಲೈಕ್ ಟೂ ಗುಡ್. ಅಂಡ್ ರಾಹುಲ ಸಾಂಗ್ ಬಂದಾಗಂತ ಐ ವೆಂಟ್ ಕ್ರೇಜಿ, ಎಲ್ಲಿಂದ ಎಲ್ಲಿಗೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಆಸ್ ನಾಟ್ ಸ್ವಾತಿ ಕುಲಕರ್ಣಿ ಆಗಿ, ಜಸ್ಟ್ ನಾಟ್ ಅ ಫಂಡಾ ಹುಡುಗಿ ಆಗಿ, ನಾಟ್ ಕಾಂಟೆಂಟ್ ಕ್ರಿಯೇಷನ್ ಫೀಲ್ಡ್ ಅಲ್ದಿರಾ ನೀವ್ ಯಾವ್ದಾದ್ರು ಬೇರೆ ಫೀಲ್ಡ್ ನ ಆಪ್ಟ್ ಮಾಡ್ಬೇಕು ಅಂತಿದ್ರೆ ಬೇರೆ ಯಾವ ಫೀಲ್ಡ್ ನ ಆಪ್ಟ್ ಮಾಡ್ತಿದ್ರಿ? ನಾನ್ ಇನಿಷಿಯಲಿ ಹೇಳ್ದಂಗೆ ಬಿಸ್ನೆಸ್ ಜರ್ನಲಿಸ್ಟ್ ಇಸ್ ಮೈ ಟಾಪ್ ಪ್ರಯಾರಿಟಿ. ಯಾಕಂದ್ರೆ ಅಲ್ಲಿ ಶರೀನ್ ಭಾನ್ ಅಂತ ಒಬ್ರು ಬಿಸ್ನೆಸ್ ಜರ್ನಲಿಸ್ಟ್ ಇದಾರೆ CNBC. ಸೊ ಅವ್ರನ್ನ ನೋಡಿ ನಾನು ತುಂಬಾ ಕಲ್ತಿದ್ದೀನಿ. ವೆನ್ ಎವರ್ ಲೈಕ್ ನನ್ಗೆ ಸ್ಟಾಕ್ ಮಾರ್ಕೆಟ್ ಆಗ್ಲಿ ಅಥವಾ ಎಕನಾಮಿ ಬಗ್ಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ, ಐ ವಾಸ್ ಝೀರೋ. ಆದ್ರೂ ಅವ್ರು ಮಾತಾಡೋ ಶೈಲಿನ ಪಿಕ್ ಮಾಡಿ ನಾನು ಏನೇನ್ ಕಲ್ತಿದ್ದೀನಲ್ಲ, ಸೊ ಐ ವುಡ್ ವಾಂಟ್ ಟು ಬಿಕಮ್ ಲೈಕ್ ಹರ್. ಒಂದು ಇಲ್ಲಾಂದ್ರೆ ಐ ಹ್ಯಾವ್ ಆಲ್ವೇಸ್ ಬೀನ್ ಇಂಟ್ರೆಸ್ಟೆಡ್ ಇನ್ ದ ಸ್ಟಾರ್ಟ್ಅಪ್ ಸ್ಪೇಸ್. ಆಂಟರ್ಪ್ರಿನರ್ಶಿಪ್ ಅಲ್ಲಿ ನಂದೇ ಆದಂತ ಒಂದು ಸ್ಟಾರ್ಟ್ಅಪ್ ಆಂಟರ್ಪ್ರಿನರ್ಶಿಪ್ ವೆಂಚರ್ ತೆಗೆದು ಅಲ್ಲಿ ನನ್ಗೆ ಹೋಗ್ಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಇದೆ. ಇನ್ಫ್ಯಾಕ್ಟ್ ಶ್ರದ್ಧಾ ಶರ್ಮಾ, ಯೋರ್ ಸ್ಟೋರಿ ಫೌಂಡರ್, ಸೊ ಅವ್ರನ್ನ ನೋಡಿ ನಾನು ತುಂಬಾ ಕಲ್ತಿದ್ದೀನಿ ಇನ್ ಆಂಟರ್ಪ್ರಿನರ್ಶಿಪ್. ಅವ್ರು ಹೇಗೆ ಅವರ ಜರ್ನಿನ ಶುರು ಮಾಡಿದ್ರು ಅಂತ. ಸೊ ಅಗೇನ್ ಶಿ ವಾಸ್ ಆಲ್ಸೋ ಬಿಸ್ನೆಸ್ ಜರ್ನಲಿಸ್ಟ್ ಇನ್ ದ ಇನಿಷಿಯಲ್ ಡೇಸ್. ನಾನು ಈ ಸ್ಪೇಸ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೇಕಂತ, ಬಿಕಾಸ್ ಐ ಲವ್ ಮಾರ್ಕೆಟಿಂಗ್ ಆಗಿರ್ಲಿ, ಪ್ರಮೋಷನ್ಸ್ ಹೇಗ್ ಮಾಡೋದು ಅಥವಾ ಬ್ರ್ಯಾಂಡ್ ಬಿಲ್ಡಿಂಗ್ ಅಲ್ಲಿ ನಂಗೆ ತುಂಬಾ ಇಂಟ್ರೆಸ್ಟ್ ಇದೆ. ದಟ್ ಇಸ್ ವೇರ್ ಐ ವುಡ್ ವಾಂಟ್ ಟು. ಆಫ್ಟರ್ ಯು ರೀಚ್ಡ್ ಅಪ್ ಟು 95K, ಇವಾಗ ಹೌ ಇಸ್ ದ ರೆಸ್ಪಾನ್ಸ್ ಫ್ರಮ್ ದ ಆಡಿಯನ್ಸ್? ನಿಮ್ಮ ಕಾಲೇಜಲ್ಲಿ ಆಗಿರ್ಬೋದು, ನಿಮ್ ಲೆಕ್ಚರರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಹೌ ಪ್ರೌಡ್ ದೇ ಆರ್? ಐ ಥಿಂಕ್ ಇಟ್ಸ್ ಅ ವೆರಿ ಓವರ್ವೆಲ್ಮಿಂಗ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಾನು ಕಾಲೇಜಲ್ಲಿ ರ್ಯಾಂಡಮ್ ಆಗಿ ಕ್ಯಾಂಟೀನ್ ಅಲ್ಲಿ ಕುತ್ಕೊಂಡಾಗ ಯಾರೊಬ್ರು ಟೀಚರ್ ಬರ್ತಾರೆ, ನಾಟ್ ಎ ಸ್ಟೂಡೆಂಟ್, ಲೈಕ್ ಟೀಚರ್ ಬಂದು ಹೇಳ್ತಾರೆ, ನಾನ್ ನಿಮ್ ವಿಡಿಯೋಸ್ ನೋಡಿದ್ರೆ ನನಗೆ ಗೊತ್ತಿಲ್ಲ ನೀವು ನಮ್ ಸ್ಟೂಡೆಂಟ್ ಅಂತ. ಸೊ ದಟ್ ಇಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಐ ಥಿಂಕ್. ಅಂಡ್ ಇನ್ಫ್ಯಾಕ್ಟ್ ನಾನು ನಮ್ಮ ಅಪ್ಪ ಅವ್ರ ಕಾಲೇಜಲ್ಲಿನೇ ಆಸ್ ಅ ಗೆಸ್ಟ್ ಸ್ಪೀಕರ್ ಅಂತ ಹೋಗಿದ್ದೆ ಡ್ಯೂರಿಂಗ್ ದೇರ್ ಫೆಸ್ಟ್ಸ್. ಸೊ ಅವಾಗ ನಮ್ಮ ಅಮ್ಮನ ಮುಖದಲ್ಲಿರುವಂತಹ ಖುಷಿ ನಂಗೆ, ಫೀಲಿಂಗ್ ಲೈಕ್ ನಮ್ ಮಗಳು ನಮ್ ಕಾಲೇಜ್ಗೆ ಬಂದು ಸ್ಟೂಡೆಂಟ್ಸ್ ಮುಂದೆ ಏನ್ ಮಾತಾಡ್ತಾ ಇದ್ದಾರೆ ಅಂತ. ಸೊ ಐ ಥಿಂಕ್ ದಟ್ ಇಸ್ ವೆರಿ ಮಚ್ ಇದು. ಅಂಡ್ ಎಸ್ಪೆಷಲಿ ನಮ್ಮ ಫ್ಯಾಮಿಲಿ ಅದು ಎಕ್ಸ್ಟ್ರಾ ಅಟೆನ್ಷನ್ ಸಿಗತ್ತಲ್ಲ, ಸೊ ದಟ್ ಇಸ್ ಗುಡ್. ಐ ನೋ ಮೈ ಕಸಿನ್ಸ್ ಹೇಟ್ ಮೀ ಫಾರ್ ದಿಸ್ ರೀಸನ್, ಬಟ್ ಯಾ ಇಟ್ಸ್ ಫನ್. ಸೊ ಸ್ವಾತಿ ಕುಲಕರ್ಣಿ ಅವ್ರಿಗೆ ಯಾರಾದ್ರೂ ಕ್ರಶ್ ಇದಾರಾ? ನಂಗೆ ಅದ್ರಲ್ಲಿ ಹೋಗೋಕೆ ಟೈಮೇ ಇಲ್ಲ, ನಿಜ ಹೇಳ್ತೀನಿ. ಅದೆಲ್ಲ ಜಸ್ಟ್ ಕಾಲೇಜ್ ಆತರ ಅಲ್ಲ, ಇಂಡಸ್ಟ್ರಿನಲ್ಲಿ ಯಾವ್ದಾದ್ರು ಕ್ರಶ್ ಇದಾರಾ? ಅದಕ್ಕೆಲ್ಲ ನಿಜ ಟೈಮೇ ಇಲ್ಲ. ಬೆಳಗ್ಗೆ ಇವಾಗ 6 ಗಂಟೆಗೆ ನನ್ ದಿನ ಶುರು ಆಯ್ತಂದ್ರೆ ರಾತ್ರಿ 12 ಗಂಟೆಗೆ ಮುಗಿಯೋ ಅಷ್ಟರಲ್ಲಿ ಸಾಕಾಗಿರೋದು. ಅದಕ್ಕೆಲ್ಲ ಇವಾಗ ಬೇಡ, ಮುಂದೆ ಟೈಮ್ ಇದೆ ಅಂತ ಬಿಟ್ಬಿಡ್ತೀನಿ ಅಷ್ಟೇ. ಸೊ ಸ್ವಾತಿ ಕುಲಕರ್ಣಿ ಅವರು ರಾದರ್ ದನ್ ಕಾಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು, ಸ್ಟಡೀಸ್ ಆಗಿರ್ಬೋದು, ಇದೆಲ್ಲ ಬಿಟ್ಟು ಸಮ್ ಫ್ರೀ ಟೈಮ್ ಅವ್ರಿಗೆ ಅಂತ ಅವ್ರಿಗೆ ಫ್ರೀ ಟೈಮ್ ತಗೊಂಡಾಗ ಏನೇನ್ ಮಾಡ್ಬೋದು? ವಾಟ್ ಹಾಬೀಸ್ ಡು ಯು ಹ್ಯಾವ್? ಇನ್ನ ಏನ್ ಮಾಡ್ತೀರಾ? ನಾನು ಯೂಶುವಲಿ ಲೈಕ್ ವೆಬ್ ಸೀರೀಸ್ ತುಂಬಾ ನೋಡ್ತೀನಿ. ಮೂವೀಸ್ ಜಾಸ್ತಿ ನೋಡಲ್ಲ, ವೆಬ್ ಸೀರೀಸ್ ಜಾಸ್ತಿ ನೋಡ್ತೀನಿ. ಹಾಡುಗಳನ್ನ ಕೇಳ್ತೀನಿ. ಸೊ ದೀಸ್ ಆರ್ ದ ನಾರ್ಮಲ್ ಥಿಂಗ್ಸ್ ವಿಚ್ ಐ ಡೂ. ಬಿಟ್ರೆ ಈ ತರ ಸ್ಪೆಸಿಫಿಕ್ ಆಗಿ ಏನೂ ಇಲ್ಲ ಅನ್ಸುತ್ತೆ. ಲೈಕ್ ದಿಸ್ ನಾರ್ಮಲ್. ಯಾ ಯಾ. ಸೊ ಇವಾಗ ಇಫ್ ಯು ಹ್ಯಾವ್ ಟು ಲೈಕ್ ಏನಾದ್ರೂ
3 years. After 3 years, if ನಾನು as Swati Kulkarni, ಒಂದು 3 years ಅಲ್ಲಿ ನಾನು in 2028 have to achieve certain goals ಅನ್ನೋದಂತಂದು ಏನಾದ್ರೂ ಇದೆಯಾ ಮೈಂಡ್ ಅಲ್ಲಿ? ಎಸ್ ಇದೆ. ಅಂದ್ರೆ ಐ ಥಿಂಕ್ ನಾನು ಇದನ್ನ ಆಲ್ಮೋಸ್ಟ್ 1 year ಇಂದ ಮ್ಯಾನಿಫೆಸ್ಟ್ ಮಾಡ್ತಾ ಬಂದಿದ್ದೀನಿ. ಒಂದು ಟು ಹ್ಯಾವ್ ಮೈ ಓನ್ ಪಾಡ್ಕಾಸ್ಟ್ ಚಾನಲ್. ಸೊ ದಿಸ್ ವಿಲ್ ಬಿ ಲೈಕ್ ಮೋರ್ ಆಫ್ ನಾನು ಅವಾಗ್ಲೇ ಹೇಳ್ದಂಗೆ ಚಾನಲ್ ಆಫ್ ಕಮ್ಯುನಿಕೇಶನ್. ಯಾರ್ಯಾರು ನಮ್ಮ ಕರ್ನಾಟಕದಲ್ಲಿ ಆಂಟರ್ಪ್ರಿನ್ಯೂರ್ಸ್ ಇದ್ದಾರೆ ಅಥವಾ ಅವರ ಕಥೆನ ಶೇರ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆ, ಐ ವಾಂಟ್ ಟು ಬಿ ದ್ಯಾಟ್ ಚಾನಲ್ ಫಾರ್ ದೆಮ್. ಯಾಕಂದ್ರೆ ಸುಮಾರು ಜನರಿಗೆ ನಾನು ಎಷ್ಟೋ ಜನರನ್ನ ಎನ್ಕೌಂಟರ್ ಮಾಡಿದೀನಿ, ಅವರಿಗೆ ಮಾಡ್ಬೇಕಂತ ಇದೆ ಇನ್ ಬಿಸ್ನೆಸ್ ಆಗಿರ್ಲಿ, ಆಂಟರ್ಪ್ರಿನ್ಯೂರ್ಶಿಪ್. ಆದ್ರೆ ಹೇಗ್ ಮಾಡೋದು? ಯಾಕಂದ್ರೆ ಇವಾಗ ನಮ್ಗೆ ಏನ್ ಸಿಗತ್ತೆ, ಲೈಕ್ ಅಮೆಝಾನ್ ಕೇಸ್ ಸ್ಟಡಿ ಸಿಗತ್ತೆ, ಹುಡುಕಿದ್ರೆ ಫ್ಲಿಪ್ಕಾರ್ಟ್ ಕೇಸ್ ಸ್ಟಡಿ ಸಿಗತ್ತೆ. ಆದ್ರೆ ನಮ್ಮ ಕರ್ನಾಟಕದಿಂದಾನೇ ಬೆಳೆದಂತ ಎಷ್ಟೊಂದು ಬ್ರಾಂಡ್ಸ್ ನ ಕೇಸ್ ಸ್ಟಡಿ ಅವ್ರಿಗೆ ಸಿಗಲ್ಲ. ಮೇ ಬಿ ದ್ಯಾಟ್ ಇಸ್ ವೇರ್ ದೇ ಕ್ಯಾನ್ ಆಕ್ಚುಲಿ ಪಿಕ್ ಥಿಂಗ್ಸ್ ಅಂಡ್ ಲರ್ನ್ ಫ್ರಮ್. ಸೊ ಅದು ಒಂದು ಮಾಡ್ಬೇಕಂತ ಇದೆ ನನಗೆ. ಅಂಡ್ ದ ಸೆಕೆಂಡ್ ನಾನು ತುಂಬಾ ದಿವಸದಿಂದ ಮ್ಯಾನಿಫೆಸ್ಟ್ ಮಾಡ್ತಾರೆ ಅಂದ್ರೆ ಸಮಥಿಂಗ್ ಲೈಕ್ ಸ್ಟಾರ್ಟ್ಅಪ್ ಕ್ಯಾರವಾನ್ ಮಾಡ್ಬೇಕಂತ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂತ ಎಲ್ಲಾ ಊರುಗಳಲ್ಲಿ ಹೋಗಿ, ಇವನ್ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಹೋಗಿ, ಅಲ್ಲಿ ಯಾವ ತರ ಡಿಫ್ರೆಂಟ್ ಆಗಿ ಏನಾದ್ರು ಬಿಸ್ನೆಸ್ ಮಾಡ್ತಾ ಇದ್ರೆ ಅದನ್ನ ನನ್ಗೆ ಇದನ್ನ ಮಾಡ್ಬೇಕು, ರೆಕಾರ್ಡ್ ಮಾಡ್ಬೇಕಂತ ಇದೆ. ಲೈಕ್ ಜಸ್ಟ್ ಟು ಮೇಕ್ ಶೋರ್ ದಟ್ ಓಕೆ ದಿಸ್ ಇಸ್ ಕರ್ನಾಟಕ, ಇದು ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅಂತ ಮಾಡ್ಲಿಕ್ಕೆ ಅಂತ. ವೆರಿ ನೈಸ್. ಸೊ ಎನಿ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ನಿಮ್ಮ ಹತ್ರ ಇವಾಗ? ಐ ಥಿಂಕ್ ಅಪ್ಕಮಿಂಗ್ ರೈಟ್ ನೌ ಐಮ್ ಫೋಕಸಿಂಗ್ ಆನ್ ಮೈ ಕಾಲೇಜ್ ಇಟ್ ಸೆಲ್ಫ್. ಯಾಕಂದ್ರೆ ಫೈನಲ್ ಇಯರ್ ಮುಗಿತಾ ಬಂತು. ಸೊ ಲೈಕ್ ಲೆಟ್ಸ್ ಬಿ ನಾಟ್ ರಿಸ್ಕ್ ವಿತ್ ಮೈ ಕಾಲೇಜ್ ಅಂತ. ಅಂಡ್ ನಾನು ಇದು ಕೂಡ ಅಬ್ಸರ್ವ್ ಮಾಡಿದೆ, ನಿಮ್ ವಿಡಿಯೋ ಕನ್ಸಿಸ್ಟೆನ್ಸಿ ಎಲ್ಲೋ ಒಂದ್ ಸ್ವಲ್ಪ ಇನ್ಫ್ಯಾಕ್ಟ್ 2 months ಬ್ಯಾಕ್ ಐ ಹ್ಯಾಡ್ ರೀಚ್ 99K. 2 ತಿಂಗಳು ವಿಡಿಯೋಸ್ ಅಲ್ಲಿ ಇಲ್ಲಿ ಕನ್ಸಿಸ್ಟೆಂಟ್ ಇಟ್ ಹ್ಯಾಸ್ ಡ್ರಾಪ್ ಟು ನಾವು 95. ಸೊ ದಟ್ ಇಸ್ ಹೌ ವಾಲಟೈಲ್ ಈ ಒಂದು ಮಾರ್ಕೆಟ್ ಇರೋದು. So even I have that question, how do you cope up with that? ವಾಪಸ್ ನೀವು ಅದೇ ಲೈಕ್ಸ್ ಹೆಂಗ್ ಕೋಪ್ ಅಪ್ ಆಗ್ತೀರಾ? ಐ ಥಿಂಕ್ ಅಗೇನ್ ನೀವು ಸ್ಟಾರ್ಟಿಂಗ್ ಇಟ್ಸ್ ಲೈಕ್ ಇವಾಗ ಒಂದು ಗ್ರಿಪ್ ಹೋಗಿದೆ ನಂದು. ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ಆಡಿಯನ್ಸ್ ಮರ್ತಿದ್ದಾರೆ ನಿಮ್ಮ ಫೇಸ್ ನ, ಯಾಕಂದ್ರೆ 2 months ಗ್ಯಾಪ್ ಸಿಕ್ಕಿದೆ. ಬಟ್ ವೆನ್ ಯು ಟ್ರೈಂಗ್ ಟು ಗಿವ್ ಅ ಕಮ್ ಬ್ಯಾಕ್ ಟು ಇಟ್, ನಿಮ್ ಆಡಿಯನ್ಸ್ ಏನ್ ಇಷ್ಟ ಆಗತ್ತೆ ಆ ತರ ವಿಡಿಯೋಸ್ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ಸೊ ಆ ತರ ಕರೆಕ್ಟ್, ಎಸ್. ಸೊ ಆ ತರ ಒಂದು ಕನೆಕ್ಟ್ ಇರುವಂತ ಒಂದು ವಿಡಿಯೋಸ್ ಮೂಲಕ ಇಟ್ ವಿಲ್ ಅಗೇನ್ ಬಿಲ್ಡ್ ಅಪ್ ದ ಟ್ರಾಫಿಕ್. ಅಂಡ್ ಐ ಥಿಂಕ್ ಇನ್ಸ್ಟಾಗ್ರಾಮ್ ಅಂತ ಒಂದು ಮಾರ್ಕೆಟ್ ಹೇಗಿದೆ ಅಂದ್ರೆ ಇಟ್ ವಿಲ್ ಸ್ಯಾಚುರೇಟ್ ಆಫ್ಟರ್ ಅ ಪೀರಿಯಡ್ ಆಫ್ ಟೈಮ್. ಯಾಕಂದ್ರೆ ಇವಾಗ ಎಷ್ಟೊಂದು ಕ್ರಿಯೇಟರ್ಸ್ ಬರ್ತಾ ಇದಾರೆ ದಿನ, ಲೈಕ್ ಪ್ರತಿಯೊಂದು ಗಲ್ಲಿಯಲ್ಲಿ ಒಬ್ರು ಕ್ರಿಯೇಟರ್ಸ್ ಇವಾಗ ಬರ್ತಾ ಇದಾರೆ. ಸೊ ಹ್ಯಾವಿಂಗ್ ದಟ್ ಫೇಸ್ ವೆರಿ ಮಚ್ ಎವಿಡೆಂಟ್ ಇನ್ ಎವ್ರಿಬಡೀಸ್ ಫೀಡ್ ಇಸ್ ಇಂಪಾರ್ಟೆಂಟ್. ಸೊ ದಟ್ ಇಸ್ ವೇರ್ ಇವನ್ ಐ ಆಮ್ ಲೈಕ್ ಓಕೆ ಕನ್ಸಿಸ್ಟೆಂಟ್ ಆಗಿ ಇನ್ನೊಂದು ಫಾರ್ ಎಕ್ಸಾಂಪಲ್ ಒಂದ್ 2-3 ವಾರ ವಿಡಿಯೋಸ್ ನ ಹಾಕಕ್ ಶುರು ಮಾಡಿದ್ರೆ you'll get back on track saying ಹಿಂಗ್ ಮಾಡಿದ್ರೆ okay this is the trend, this is what people are liking. So finally Swati Kulkarni ಅವರು, for your audience and for all your viewers who are supporting you, who have been your backbone, ಏನ್ ಹೇಳಕ್ ಇಷ್ಟಪಡ್ತೀರಾ? I think ಇವತ್ ಫಂಡ ಹುಡುಗಿ ಇವಾಗ ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಹೋಲ್ ಅಂಡ್ ಸೋಲ್ ಕಾರಣ ಫ್ರಮ್ ದ ಡೇ 1 ನನಗ್ ಸಪೋರ್ಟ್ ಮಾಡ್ತಾರೆ ಅಂತ ಆಡಿಯನ್ಸ್. ಎಷ್ಟೋ ಸತಿ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರೋ ಒಬ್ರು ನೆಗೆಟಿವ್ ಕಮೆಂಟ್ ಹಾಕಿದ್ರೆ ಅದರಿಂದ ಒಂದು ಅಟ್ಲೀಸ್ಟ್ ಒಂದು 10-15 ಜನ ನನ್ನ ಡಿಫೆಂಡ್ ಮಾಡ್ಕೊಳಕ್ಕೆ ಒಂದು ಜನ ಇರ್ತಾರೆ. ಸೊ ದಟ್ ಇಸ್ ದ ಟ್ರಸ್ಟ್ ಐ ಹ್ಯಾವ್ ಆನ್ ಮೈ ಫಾಲೋವರ್ಸ್. ದಟ್ಸ್ ಲೈಕ್ ಅ ಕಮ್ಯುನಿಟಿ ಐ ಹ್ಯಾವ್ ಬಿಲ್ಟ್ ಐ ಗೆಸ್. ಸೊ ಆ ಒಂದು ಪ್ರೀತಿ ಏನಿದೆ ಅವ್ರು ತೋರ್ಸೋದು. ನಾನು ಎಲ್ಲಾದ್ರೂ ವಿಡಿಯೋಸ್ ಹಾಕದೆ ಇದ್ದಾಗೂ ಇವಾಗ್ಲೂ ನಂಗೆ DM ಮಾಡಿ ಕೇಳ್ತಾರೆ, ನಾನ್ ವಿಡಿಯೋಸ್ ಯಾಕೆ ಹಾಕ್ತಾ ಇಲ್ಲ, ಹಾಕಿ. ಅಂಡ್ ದೆನ್ ಎಷ್ಟೋ ಸರ್ತಿ ನನ್ನ ವಿಡಿಯೋಸ್ ನ ಅವರವರ ಕಾಲೇಜಸ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ, ಸೇಯಿಂಗ್ ಓಕೆ ಈ ಒಂದು ಕೇಸ್ ಸ್ಟಡಿಯಲ್ಲಿ ಈ ವಿಡಿಯೋಸ್ ನ ನೀವು ರೆಫರ್ ಮಾಡ್ಬೋದು ಅಂತ. ಸೊ ಅವಾಗ ಬಂದವ್ರು ನನಗೆ ಹೇಳ್ತಾರೆ, ನಮ್ ಟೀಚರ್ ಈ ವಿಡಿಯೋ ನಮಗ್ ತೋರಿಸಿದ್ರು, ನಾನು ಹೇಳ್ದೆ ನಿಮ್ ವಿಡಿಯೋಸ್ ನಾನು ಆಲ್ರೆಡಿ ಫಾಲೋ ಮಾಡ್ತೀನಿ. ಸೊ ಅದು ಒಂದು ಖುಷಿ ಕೊಡುತ್ತೆ. ಸೊ ಐ ಥಿಂಕ್ ವಿತೌಟ್ ದೆಮ್ ದೇರ್ ಇಸ್ ನಥಿಂಗ್ ಇನ್ ದಿಸ್ ಕಾಂಟೆಂಟ್ ಕ್ರಿಯೇಷನ್. ನಾನು ಎಷ್ಟು ಅವ್ರಿಗೆ ಥ್ಯಾಂಕ್ ಮಾಡಿದ್ರು ಅದು ಸಾಕಾಗಲ್ಲ. ಇಟ್ಸ್ ಲೈಕ್ ವೆರಿ ಮಚ್ ಗ್ರೇಟ್ಫುಲ್ ಥಿಂಗ್ ಮೀ ಟು ಹ್ಯಾವ್ ದೆಮ್. ಯಾವತ್ತಾದ್ರೂ ನಿಮಗೆ ಸರ್ಟನ್ ಬ್ಯಾಡ್ ಕಮೆಂಟ್ಸ್ ಬಂದಿ ನೀವ್ ಎಲ್ಲೋ ಪೀಕ್ ಮೂಮೆಂಟ್ ಅಲ್ಲಿ ಇಲ್ಲ ನಾನು ಇವ್ರಿಗೆ ಆನ್ಸರ್ ಬ್ಯಾಕ್ ಮಾಡ್ಬೇಕು, ರಿಪ್ಲೈ ಮಾಡ್ಬೇಕು, ಇವ್ರಿಗೆ ನಾನು ಹೇಳ್ಬೇಕು ಅನ್ನೋದು ಯಾವ್ದಾದ್ರು ಥಾಟ್ ಬಂದಿದ್ಯಾ ಯಾವತ್ತಾದ್ರೂ? ಬಂದಿದೆ. ಅಂಡ್ ಯಾವತ್ತಾದ್ರೂ ಮಾಡಿದೀರಾ? ಮಾಡಿಲ್ಲ. ಯಾಕಂದ್ರೆ ಅಗೇನ್ ಇಟ್ಸ್ ಲೈಕ್ ನೀವು ಯುವರ್ ಒನ್ ಪರ್ಸನಾಲಿಟಿ ರೆಪ್ರೆಸೆಂಟಿಂಗ್ ಯೋರ್ ಸೆಲ್ಫ್ ಓವರ್ ಲ್ಯಾಕ್ಸ್ ಆಫ್ ಪರ್ಸನಾಲಿಟೀಸ್. ಲೈಕ್ ಸುಮಾರು ಜನ ನೋಡ್ತಾರೆ ನಿಮ್ಮ ಕಮೆಂಟ್ಸ್. ಸೊ ನೀವು ಅಕಸ್ಮಾತ್ ಒಂದ್ ಏನಾದ್ರು ಆ ಒಂದು ಮಿನಿಟ್ನ ಕೋಪದಲ್ಲಿ ಏನಾದ್ರು ಮೆಸೇಜ್ ಮಾಡಿದ್ರಿ ಅಂದ್ರೆ ಇಟ್ಸ್ ಲೈಕ್ ಅ ರಾಂಗ್ ಇಂಪ್ರೆಷನ್. ಯಾಕಂದ್ರೆ ಸುಮಾರು ಜನ ಅಲ್ಲಿ ನನ್ನ ಫಾಲೋ ಮಾಡೋರು ಇರ್ತಾರೆ. ಲೈಕ್ ಸೋ ಮೆನಿ ಪೀಪಲ್ ಕನ್ಸಿಡರ್ ಮೈ ವರ್ಕ್ ಆಸ್ ಸಮಥಿಂಗ್ ದೇ ಶುಡ್ ಲುಕ್ ಅಪ್ ಟು ತರ. ಸೊ ನಾನೇನಾದ್ರೂ ಒಂದು ತಪ್ಪು ಹೆಜ್ಜೆ ಅಲ್ಲಿ ತಗೊಂಡ್ರೆ ಅಂದ್ರೆ ಇಟ್ ವಿಲ್ ಇಂಪ್ಯಾಕ್ಟ್ ಮೈ ಎಂಟೈರ್ ಥಿಂಗ್. ಸೊ ಐ ರಾದರ್ ಇಗ್ನೋರ್ ಇಟ್.
ಲೈಕ್ ಬೇಡ, ನೀವು ಕಮೆಂಟ್ ಮಾಡ್ತಾರ ಮಾಡಿ, ಅಕಸ್ಮಾತ್ ಅಷ್ಟೇ ನನಗೆ ಅದು ಇರಿಟೇಟ್ ಆಗ್ತದೆ, ನಾನು ಆ ಕಮೆಂಟ್ ಡಿಲೀಟ್ ಮಾಡ್ಬಿಡ್ತೀನಿ ಅಷ್ಟೇ. ಜಸ್ಟ್ ಇಗ್ನೋರ್ ಇಟ್. ಇದನ್ನ ಮಾಡೋದ್ರಲ್ಲಿ ಅರ್ಥ ಇರಲ್ಲ. ಓಕೆ, ಫೈನಲಿ ಥ್ಯಾಂಕ್ ಯು ಸೋ ಮಚ್ ನಮ್ ಶೋಗ್ ಬಂದಿದ್ದಕ್ಕೆ ಅಂಡ್ ನಮ್ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ ಅಂಡ್ ಇಷ್ಟು ಫ್ರೆಂಡ್ಲಿ ಆಗಿ ಅಂಡ್ ನನಗೆ ಇಷ್ಟು ಕಂಫರ್ಟಬಲ್ ಆಗಿ ಮಾತಾಡಿ ನಮ್ಮ ಒಂದು ಪಾಡ್ಕಾಸ್ಟ್ ಕಂಪ್ಲೀಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಹಿಯರ್ ಕಮ್ಸ್ ನಮ್ ಜೊತೆನಲ್ಲಿ ಸ್ವಾತಿ ಕುಲಕರ್ಣಿ ಅಲಿಯಾಸ್ ಫಂಡಾ ಹುಡುಗಿ ಇದ್ರು. ವಿ ಹ್ಯಾಡ್ ಅ ಲವ್ಲಿ ಸೆಷನ್ ಅವ್ರ ಜೊತೆನಲ್ಲಿ. ಐ ಹೋಪ್ ಮತ್ತೆ ಮತ್ತೆ ಬರ್ತಾರೆ ನಮ್ ಪಾಡ್ಕಾಸ್ಟ್ಗೆ ಅಂಡ್ ಶಿ ವಿಲ್ ಬಿ ಆರ್ ಲಕ್ಕಿ ಚಾರ್ಮ್ ಫಾರ್ ದ ಫಸ್ಟ್ ಎವರ್ ಪಾಡ್ಕಾಸ್ಟ್ ಬಂದಿರೋದಕ್ಕೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ನನ್ಗೆ ಸಹ ತುಂಬಾ ಮಜಾ ಬಂತು ಈ ಕಾನ್ವರ್ಸೇಷನ್. ತುಂಬಾ ಅನ್ಸ್ಕ್ರಿಪ್ಟೆಡ್ ಆಗೇ ಇತ್ತು. So I really liked it and all the very best for your upcoming episodes. ಥ್ಯಾಂಕ್ ಯು ಸೋ ಮಚ್. Thank you.